ನೋಡಿ, ಈಗ ಮಕ್ಕಳಿಗೆ ಹೆಚ್ಚಾಗಿ ಬಿ ಪಿ ಶುಗರ್ ಬರ್ತಾ ಇದೆ. ಈ ಶರೀರವನ್ನೇ ಕೈಲಾಸ ಅಂತ ಹೇಳ್ತಾರೆ, ಎನ್ನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ. ನಾನು ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಂದ್ರೆ ಈ ಶರೀರವನ್ನ ಕೆಡಿಸಬಾರ್ದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. 4 ವರ್ಷದಲ್ಲಿ 3 ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ. 90% ಜನ ಕ್ಯಾನ್ಸರ್ ಬಂದ್ರೆ 1-2-3 ವರ್ಷದಲ್ಲಿ ಸತ್ತೋಗ್ತಾರೆ. ಮನುಷ್ಯನಿಗೆ ಬೇಕಾಗಿರೋ 5 ಮೂಲ ವಸ್ತುಗಳು, ಅದರಲ್ಲಿ ಹೆಚ್ಚು ಕಮರ್ಷಿಯಲ್ ಆದ್ರೆ ಮನುಷ್ಯನ ಜೀವನ ಬಹಳ ಅಧೋಗತಿಗೆ ಹೋಗುತ್ತೆ. ಇವೆಲ್ಲ ಇದ್ರೆ ಮನುಷ್ಯ ಏನಂತ ಹೇಳಿದ್ರೆ ಅವನಿಗೆ ಪರಿಪೂರ್ಣವಾದ ಆರೋಗ್ಯ ಸಿಗ್ತದೆ. ಈ ಫಂಡಮೆಂಟಲ್ಸ್ ನ ಕೊಡೋಕಾಗೆ ಜೀವನ ಅನ್ನೋದು ಹೋರಾಟ ಆಗ್ಬಿಟ್ಟಿದೆ. ನಮ್ಮಲ್ಲಿ ನೈತಿಕತೆ ಕಡಿಮೆ ಆಗಿದೆ. ತಪಸ್ಸು ಮಾಡೋದು ಇದು ಅಂದ್ರೆ ಅಧ್ಯಾತ್ಮ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅಧ್ಯಾತ್ಮ ಅಂದ್ರೆ ಹಂಗಲ್ಲ. ಈ ಸಮಾಜ ತುಂಬಾ ಕಲುಷಿತ ವಾತಾವರಣ, ನಾನು ಹೇಳ್ತಾ ಇರೋದು ಬೇರೆ ಬೇರೆ ಕಾರಣಕ್ಕಾಗಿ. ನಾವು ಇವಾಗ ಕುಡಿತಿರುವಂತಹ ನೀರಿರ್ಬೋದು, ಹಾಲಿರ್ಬೋದು, ಅಥವಾ ಆಹಾರಗಳಿರ್ಬೋದು, ಇವುಗಳೆಲ್ಲ ಕಲುಷಿತ ಆಗಿದಾವೆ. ಒಂದಲ್ಲ ಒಂದ್ ರೀತಿಯಲ್ಲಿ ಕಂಟಾಮಿನೇಷನ್ ಆಗಿದಾವೆ. ಅವುಗಳಲ್ಲಿ ಡೈರೆಕ್ಟ್ ಆಗಿ ವಿಷ ಅಲ್ಲದೆ ಇದ್ರೂ ಕೂಡ ಗೊತ್ತಿಲ್ಲದಂತಹ ಕೆಮಿಕಲ್ಗಳು ಸೇರ್ಕೊಂಡಿದಾವೆ. ಬೇರೆ ಬೇರೆ ಕಾರಣದಿಂದಾಗಿ ನಮ್ಮ ಆರೋಗ್ಯ ಹದಗೆಡುವಂತಹ ಸ್ಥಿತಿ ಇದ್ದೇ ಇರುತ್ತೆ. ನೀವು ಹೇಳಿದ್ರಿ, ನಾವು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಈ ಎಲ್ಲಾ ತನುಶುದ್ಧಿ, ಮನುಶುದ್ಧಿ ಇವೆಲ್ಲ ಇರಬೇಕು ಅಂತ. ಬಟ್ ಇವುಗಳಿಂದ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಈ ಆಧುನಿಕ ಕಾಲದಲ್ಲಿ ಹೊಸ ಹೊಸ ರೋಗಗಳು, ಸಮಸ್ಯೆಗಳು ಬರ್ತಾನೆ ಇದೆ. ಓಕೆ, ನಾನು ನೀವು ಆರೋಗ್ಯ ಅಂತ ಕೇಳಿದಾಗ ಒಂಚೂರು ಆಧ್ಯಾತ್ಮಿಕ ವಿಚಾರಕ್ಕೆ ಜಾರಿದ್ದೆ. ಮತ್ತೆ ಪುನಃ ಈ ಒಂದು ಆರೋಗ್ಯದ ವಿಚಾರದಲ್ಲಿ ನೀವು ಕೇಳಿದ ಬಗ್ಗೆ ಮೂಲ ವಿಚಾರ ಇದು. ಅಧ್ಯಾತ್ಮವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಮನಸ್ಸು ಆ ಕಡೆಗೆ ಆಧ್ಯಾತ್ಮಿಕ ಜಾಸ್ತಿ ಮಾತುಗಳಲ್ಲಿ ಜಾಸ್ತಿ ಒಲುತ್ತದೆ, ಆ ಕಡೆಗೆ ಜಾಸ್ತಿ ನಾವು ಮಾತಾಡ್ತೇವೆ. ನೀವು ಮತ್ತೆ ರೂಟಿಗೆ ಬಂದ್ರಿ. ಈಗ ಅಂದ್ರೆ ನೀವು ಹಸಿದ ಹೊಟ್ಟೆಗೆ ಅಧ್ಯಾತ್ಮವನ್ನು ಹೇಳಿದ್ರೆ ಅದು ಅಪರಾಧ ಅಂತ ಹೇಳ್ತಾರೆ. ಮೊದಲು ಹೊಟ್ಟೆ ಬಗ್ಗೆ ಮಾತಾಡ ಅನ್ನೋದು ನಿಮ್ಮ ವಿಚಾರ ಆಯ್ತು. ಈಗ ಮತ್ತೆ ಅದಕ್ಕಾಗಿ ನೀವು ಕೇಳಿರೋ ಪ್ರಶ್ನೆ ಬಹಳ ಚೆನ್ನಾಗಿದೆ. ಈ ದೇಹ ಶುದ್ಧವಾಗಿದ್ರೇನೆ ಮನಸ್ಸು ಶುದ್ಧವಾಗಿರೋದು, ಮನಸ್ಸು ಶುದ್ಧವಾಗಿದ್ರೇನೆ ಭಾವ ಶುದ್ಧವಾಗಿರೋದು. ಬಹಳ ಜನ ಏನ್ ಮಾಡ್ತಾರೆ, ಈ ದೇಹ ನಶ್ವರ, ಈ ದೇಹ ನಶ್ವರ, ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲ ಹೇಳ್ತಾರೆ ಕೆಲವು ಜನ. ಆದ್ರೆ ನಾನು ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಂದ್ರೆ ಈ ತನು ಶುಚಿ ಆಗ್ಬೇಕಲ್ಲ. ದೇಹ ಸ್ವಚ್ಛವಾಗಿದ್ರೆ ತಾನೇ ಮನಸ್ಸು ಸ್ವಚ್ಛವಾಗಿರೋದು. ಹಾಗಾಗಿ ಈ ಶರೀರವನ್ನ ಏನ್ ಮಾಡ್ಬೇಕಂದ್ರೆ ನಾವು ಪ್ರಸಾದ ಮಾಡ್ಕೊಳ್ಬೇಕು. ಶರಣರು ಏನ್ ಹೇಳ್ತಾರಂದ್ರೆ ಈ ಶರೀರವನ್ನ ಕೆಡಿಸಬಾರ್ದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ಈ ಶರೀರಕ್ಕೆ ದೇವಸ್ಥಾನ ಅಂತ ಹೇಳ್ತಾರೆ, ಈ ಶರೀರಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಈ ಶರೀರವನ್ನೇ ಕೈಲಾಸ ಅಂತ ಹೇಳ್ತಾರೆ, ಎನ್ನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ. ಹಂಗಾಗಿ ಈ ಶರೀರಕ್ಕೆ ನಾವೇನ್ ಹಾಕಬಾರ್ದಂದ್ರೆ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕಾ ಇಂಥ ಕೆಟ್ಟ ಹೊಲಸು ಪದಾರ್ಥಗಳನ್ನು ಹಾಕಬಾರ್ದು. ಇದು ಡಸ್ಟ್ಬಿನ್ ಅಲ್ಲ, ಇದು ಶರೀರ. ಇದು ಪರಮಾತ್ಮನ ಒಂದು ಆಲಯ ಆಗ್ಬೇಕಿದು. ಅದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿ, ನೀವು ಹೊರಗಡೆ ಹೋದ್ರೆ ಸಾಕು, ಎಷ್ಟು ಫಾಸ್ಟ್ ಫುಡ್, ಎಷ್ಟು ಜಂಕ್ ಫುಡ್, ಅದರಲ್ಲಿ ಹೆವಿ ಪ್ರಿಸರ್ವೇಟಿವ್ ಇರ್ತವೆ. ಮತ್ತು ಅದರಲ್ಲಿ ತುಂಬಾ ಜಾಸ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಟೇಸ್ಟಿಂಗ್ ಪೌಡರ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತಾ ಇದೆ. ಮೊನ್ನೆ ಕಿದ್ವಾಯಿ ಆಸ್ಪತ್ರೆ, ಕರ್ನಾಟಕದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಒಂದು ವರದಿ ಮಾಡಿದೆ. 4 ವರ್ಷದಲ್ಲಿ 3 ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ. 3 ಲಕ್ಷ ಜನರಿಗೆ. ಒಂದ್ ಸರಿ ಕ್ಯಾನ್ಸರ್ ಬಂದ್ರೆ ಮನುಷ್ಯ ಬದುಕೋದಿಲ್ಲ. ನೀವು ಆಯುರ್ವೇದನಾದ್ರೂ ತಗೊಳ್ಳಿ, ಹೋಮಿಯೋಪತಿನಾದ್ರೂ ತಗೊಳ್ಳಿ, ಯಾವುದೇ ಚಿಕಿತ್ಸೆ ತಗೊಳ್ಳಿ, ಕ್ಯಾನ್ಸರ್ಗೆ ಇದುವರೆಗೆ ಔಷಧಿ ಯಾರು ಕಂಡು ಹಿಡಿದಿಲ್ಲ. ಕ್ಯಾನ್ಸರ್ ವಾಸಿ ಆಗೋದಿಲ್ಲ. ಯಾವ್ದಾದ್ರು ಒಂದು ಔಷಧಿ ಆಯುರ್ವೇದದಲ್ಲಿ ನ್ಯಾಚುರಲ್ ಆಗಿ ಏನೋ ಹೊಂದ್ಕೊಂಡ್ರೆ 1-5 ವರ್ಷ ಅವ್ನು ಚೆನ್ನಾಗಿ ಬದುಕ್ಬೋದು ಅಷ್ಟೇ. ಆ ರೋಗ ಇರುತ್ತೆ, ಆ ರೋಗ ಹೋಗೋದಿಲ್ಲ. ಕೆಲವ್ರದ್ದೇನು ಅವ್ರ ದೇಹ ಪ್ರಕೃತಿ ಮೇಲೆ ಹೆಚ್ಚು ವರ್ಷ ಬದುಕ್ಬೋದು. ಆದ್ರೆ ಪರ್ಸೆಂಟೇಜ್ ವೈಸು 90% ಜನ ಕ್ಯಾನ್ಸರ್ ಬಂದ್ರೆ 1-2-3 ವರ್ಷದಲ್ಲೇ ಸತ್ತೋಗ್ತಾರೆ. ಅದು ಹೆಂಗ್ ಸಾಯ್ತಾರೆ, ನರಕವನ್ನ ಅನುಭವಿಸಿ ಸಾಯ್ತಾರೆ. ಅದಕ್ಕೆ ಆ ಚಿಕಿತ್ಸೆ ಆಗಿರ್ಬೋದು, ಏನೇ ಆಪರೇಷನ್ ಆಗಿರ್ಬೋದು, ಅದು ಮನುಷ್ಯನನ್ನ ಬಹಳ ದೊಡ್ಡ ಸಮಸ್ಯೆಗೆ ಈಡು ಮಾಡ್ತದೆ. ಹಾಗಂತ ನಾವು ಬೇರೆ ಸೈನ್ಸ್ ಅನ್ನ ನಾವಿಲ್ಲಿ ಅಲ್ಲಗಳಿತಾ ಇಲ್ಲ. ಆದ್ರೆ ರೋಗನೇ ಒಂದು ಮನುಷ್ಯನಿಗೆ ಹಿಂಸೆ. ಅದಕ್ಕಾಗಿ ಇಂಥವೆಲ್ಲ ಜಂಕ್ ಫುಡ್ ನೋಡಿ, ಈಗ ಮಕ್ಕಳಿಗೆ ಹೆಚ್ಚಾಗಿ ಬಿ ಪಿ ಶುಗರ್ ಬರ್ತಾ ಇದೆ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಾವು ಸುಮಾರು 5-10 ಮಕ್ಕಳಿಗೆ ನಾವು ಇನ್ಸುಲಿನ್ ಚುಚ್ಚೋದನ್ನ ನಾವು ನೋಡ್ತಾ ಇದೆ. ಚುಚ್ಚೋದ್ರಿಂದ ಅವ್ರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು. ಸಣ್ಣ ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್. ಈ ಒಂದು 4 ವರ್ಷದಲ್ಲಿ 3 ಲಕ್ಷ ಜನ ಕ್ಯಾನ್ಸರ್ ಅಂತ ಪೇಷಂಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹೆಚ್ಚು ಮಕ್ಕಳಿಗೇನು ಕೂಡ ಕ್ಯಾನ್ಸರ್ ಬಂದಿದೆ ಅಂತ ವರದಿ ಇದೆ. ಹೊಟ್ಟೆಗೆ, ಕರಳಿಗೆ ಸಂಬಂಧಪಟ್ಟಿರೋ ಕ್ಯಾನ್ಸರ್. ನೋಡಿ, ನಿಮ್ ನೆನಪಿರ್ಬೋದು, ನೀವು ಚಿಕ್ಕವ್ರು ಇರ್ಬೇಕಾದ್ರೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಸ್ನ್ಯಾಕ್ಸ್ ಹೇಗಿತ್ತು? ಒಂದು ಹುಣಸೆ ಹಣ್ಣು ತಗೋತಿದ್ವಿ, ಅದಕ್ಕೆ ಬೆಲ್ಲ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಜಸ್ತಿದ್ವಿ. ಅದು ಹುಣಸೆ ಹಣ್ಣು ಕ್ಯಾಂಡಿ ತರ ಆಗ್ತಿತ್ತು. ಅದನ್ನೇ ಒಂದು ಕಡ್ಡಿಗೆ ಹಿಂಗೆ ರೌಂಡ್ ಆಗಿ ಇದು ಮಾಡಿಬಿಟ್ಟು ಅಂಟಿಸ್ಬಿಟ್ಟು ಅದನ್ನ ನೆಕ್ತಾ ನಾವು ಎಷ್ಟು ಖುಷಿಯಿಂದ ಇರ್ತಿದ್ವಿ.
ಅದವಾಗಿನ ಸ್ನ್ಯಾಕ್ಸ್ ಆಗಿತ್ತು. ಮನೆಯಲ್ಲೇನೆ ನಿಪ್ಪಟ್ಟು ಮಾಡೋರು, ಒಬ್ಬಟ್ಟು ಮಾಡೋರು, ಹೋಳಿಗೆ ಮಾಡೋರು, ಚಕ್ಲಿ ಮಾಡೋರು. ಅವಾಗ ಮನೆಯಲ್ಲಿ ಸ್ನ್ಯಾಕ್ಸ್ ಇರ್ತಿತ್ತು. ಈಗೇನಾಯ್ತು ಅಂತ ಹೇಳಿದ್ರೆ ಶ್ರೀಮಂತಿಕೆ ಹೆಚ್ಚಾದಾಗ ಮನುಷ್ಯನ ತಲೆ ಏನಾಗುತ್ತೆ ಅಂತೇಳಿ ಹಾಳಾಗಿ ಹೋಗ್ತದೆ ಒಂದ್ಸರಿ. ಅದಕ್ಕಾಗಿ ಯಾವಾಗ ದುಡ್ಡು ಬಂತು ಮನುಷ್ಯನಿಗೆ, ಅವಾಗೇನಾಯ್ತು, ಇವೆಲ್ಲ ಕೆಲವೊಂದಿಷ್ಟು ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳು ಇವೆಲ್ಲ ಜಾಸ್ತಿ ಆದವು. ಅದರಿಂದ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಹಿಂದಿನ ಜನ ನೋಡ್ರಿ 100 ವರ್ಷ ಬದುಕ್ತಾ ಇದ್ರು, 100 ವರ್ಷ ಆರೋಗ್ಯವಾಗಿ ಬದುಕ್ತಾ ಇದ್ರು. ಈಗ 30, 40, 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇತ್ತೀಚಿನ ದಿನಗಳ ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವು ನೋಡಿದ್ರೆ ಎಷ್ಟು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣವೇ ಆಹಾರ. ಆಹಾರದಿಂದ ಆಗಿರ್ಬೋದು. ಈ 3 ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನ ನಿಮ್ಗೆ ಈಗ ತಿಳಿಸ್ತೇನೆ ಕ್ವಿಕ್ ಆಗಿ. ಏನಂದ್ರೆ ನಮ್ಮ ಫುಡ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲ್, ಅದರ ಜೊತೆಗೆ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್. ಈ 3ರಿಂದ ರೋಗ ಬರ್ತಾ ಇದೆ. ಈ 3ರಿಂದ ಏನಾಗ್ತಾ ಇದೆ ಅಂದ್ರೆ ತಡವಾಗಿ ಮಲಗಿ ತಡವಾಗಿ ಹೇಳ್ತಾ ಇದ್ದೇವೆ. ತಡವಾಗಿ ಮಲಗಿ ತಡವಾಗಿ ಎದ್ದಾಗ ವಾತ, ಪಿತ್ತ, ಕಫ ಅಂತ 3 ದೋಷಗಳು ಇರ್ತವೆ. ಆ 3 ದೋಷಗಳು ಹಾಳಾಗ್ತವೆ. ಆಮೇಲೆ ನಾವು ದುಶ್ಚಟಗಳನ್ನ ಮಾಡಿದಾಗ್ಲೂ ಕೂಡ ದೋಷಗಳು ಹಾಳಾಗ್ತವೆ. ಆಮೇಲೆ ಫಾಸ್ಟ್ ಫುಡ್, ಜಂಕ್ ಫುಡ್ ಇವುಗಳಿಂದನೂ ಕೂಡ ದೋಷ ಆಗ್ತವೆ. ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥಸ್ಯ ವಿಧೇಯತೆ ಅಂತ ಹೇಳ್ತಾರೆ. ಅಂದ್ರೆ ದೋಷಗಳು ಸಮವಾಗಿರ್ಬೇಕು. ವಾತ, ಪಿತ್ತ, ಕಫ. ಧಾತುಗಳು ಅಂತ ಇರ್ತವೆ, ರಸರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ, ಅವುಗಳು ಸಮಾನವಾಗಿರ್ಬೇಕು. ಹಾಗೆ ಅದರ ಜೊತೆಗೆ ನಮ್ಮಲ್ಲಿ ಇಂದ್ರಿಯ ಮತ್ತು ಮನಸ್ಸು ಪ್ರಸನ್ನವಾಗಿರ್ಬೇಕು. ಇಂಥವನಿಗೆ ಸ್ವಸ್ಥವಾದ ವ್ಯಕ್ತಿ ಅಂತ ಕರೀತಾರೆ. ಇಲ್ಲಿ ಸ್ವಸ್ಥ ಅಂದ್ರೆ ನನಗೆ BP ಇಲ್ಲ, ಶುಗರ್ ಇಲ್ಲ, ಯಾವ ರೋಗನ ಇಲ್ಲ, ನಂಗೆ ಐ ಆಮ್ ವೆರಿ ಹೆಲ್ದಿ ಅನ್ಲಿಕ್ಕೆ ಬರೋದಿಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಮುಂದುವರಿತಾ ಇದ್ದೇನೆ ಅಂದ್ರೆ ಅವನ್ ನೋಡಿ ನನಗೆ ಹೊಟ್ಟೆ ಕಿಚ್ಚು ಇದೆ ಅಂತ ಹೇಳಿದ್ರೆ ನಾನು ಮಾನಸಿಕ ರೋಗಿ ಅಂತ ಅರ್ಥ. ಮನೋರೋಗ ಇದೆ ನನಗೆ ಅಂತ ಅರ್ಥ. ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಸೋಷಿಯಲಿ, ಎಮೋಷನಲಿ ವೆಲ್ ಬೀಯಿಂಗ್ ಸಂಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಭಾವನಾತ್ಮಕವಾಗಿರ್ತಕ್ಕಂಥ ಸ್ವಾಸ್ಥ್ಯವೇ ಪರಿಪೂರ್ಣ ಸ್ವಾಸ್ಥ್ಯ. ಅದನ್ನ ಆಯುರ್ವೇದನೂ ಹೇಳುತ್ತೆ, ಯೋಗಾನು ಹೇಳುತ್ತೆ, ಶರಣರು ಹೇಳ್ತಾರೆ. ಹಾಗಾಗಿ ಈ ಸ್ವಾಸ್ಥ್ಯವನ್ನು ನಾವು ಕಾಪಾಡ್ಕೊಳ್ಬೇಕಂದ್ರೆ ನಾವು ಮತ್ತೆ ನಮ್ಮ ಹಿಂದಿನ ಆಹಾರ ಪದ್ಧತಿ ಕಡೆ ಬರ್ಬೇಕು, ಜೀವನ ಪದ್ಧತಿ ಕಡೆಗೆ ಬರ್ಬೇಕು. ಈಗ ನೀವು ಏರ್ ಪೊಲ್ಯೂಷನ್ ಕೇಳಿದಿರಿ, ಫುಡ್ ಅಲ್ಲಿ ಪೊಲ್ಯೂಷನ್ ಆಗಿದೆ ಅಂತ ಕೇಳಿದಿರಿ, ವಾಟರ್ ಅಲ್ಲಿ ಪೊಲ್ಯೂಷನ್ ಆಗಿದೆ ಅಂತ ಕೇಳಿದಿರಿ. ಲೈಟ್ ಪೊಲ್ಯೂಷನ್ ಕೇಳಿರ್ಲಿಕ್ಕಿಲ್ಲ ನೀವು. ಲೈಟ್ ಪೊಲ್ಯೂಷನ್, ಬೆಳಕಿನ ಪ್ರದೂಷಣೆ. ಅದೇನಂದ್ರೆ ರಾತ್ರಿ 8 ಗಂಟೆ 10 ಗಂಟೆ ಆದ್ರೂ ಕೂಡ ನಾವು ಮೊಬೈಲ್ ನೋಡ್ತಾ ಇರ್ತೇವೆ, ಟಿವಿ ನೋಡ್ತಾ ಇರ್ತೇವೆ, ಮನೇಲಿ ದೊಡ್ಡ ಲೈಟ್ ಹಾಕೊಂಡಿರ್ತೇವೆ. ಅದು ಲೈಟ್ ಪೊಲ್ಯೂಷನ್. ಅದು ನಮ್ಮ ಸರ್ಕೇಡಿಯನ್ ರಿದಮ್ ಆಗಿರ್ಬೋದು, ನಮ್ಮ ಮೆದುಳಿರ್ತಕ್ಕಂಥ ಹಾರ್ಮೋನ್ ವ್ಯವಸ್ಥೆನಾಗಿರ್ಬೋದು, ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅನ್ನಾಗಿರ್ಬೋದು, ಇವೆಲ್ಲವನ್ನು ಹಾಳು ಮಾಡಿ ಎಲ್ಲಾ ರೋಗಕ್ಕೂ ಮೂಲ ಕಾರಣವೇ ನಾವು ತಡವಾಗಿ ಮಲಗುವುದು, ಕೆಟ್ಟ ಆಹಾರವನ್ನು ಸೇವನೆ ಮಾಡ್ತಾ ಇರೋದು, ದುಶ್ಚಟಗಳನ್ನು ಮಾಡ್ತಾ ಇರೋದು. ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇದರಿಂದ ಏನಾಗತ್ತಂದ್ರೆ ಶರೀರದಲ್ಲಿ ಟಾಕ್ಸಿನ್ ಡೆಪಾಸಿಟ್ ಆಗುತ್ತೆ. ಟಾಕ್ಸಿನ್ ಅಂದ್ರೆ ಆಮ, ಹೊಲಸು. ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಅದು ಹೊರಗೆ ಹೋಗೋದಿಲ್ಲ. 3 ದೋಷಗಳು ಸರಿಯಾಗಿ ಸಮತೋಲನವಾಗಿರ್ಬೇಕಂದ್ರೆ 3 ಮಲಗಳು ಶರೀರದಿಂದ ಹೊರಗಡೆ ಹೋಗ್ಬೇಕು ಸ್ವಚ್ಛವಾಗಿ. 3 ಹೊಲಸು ಯಾವ್ದಂದ್ರೆ 1ನೇದು ಬೆವರು, 2ನೇದು ಮೂತ್ರ, 3ನೇದು ಮಲ. ಈ 3 ಹೊಲಸು ಶರೀರದಿಂದ ಸ್ವಚ್ಛವಾಗಿ ಹೊರಗಡೆ ಹೋದ್ರೆ ದೋಷಗಳು ಸಮತೋಲನವಾಗಿರ್ತವೆ. ಯಾರಲ್ಲಿ ದೋಷಗಳು ಸಮತೋಲನವಾಗಿರ್ತವೆ ಅವು 100 ವರ್ಷದಕ್ಕಿಂತ ಹೆಚ್ಚು ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕೋದು ಇದು ಶತಸಿದ್ಧ. ಶತಸಿದ್ಧ. ಹಾಗೆ ವಾತದಿಂದ 80 ರೋಗ ಬರ್ತವೆ, ಪಿತ್ತದಿಂದ 60 ರೋಗ ಬರ್ತವೆ, ಕಫದಿಂದ 20ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಈ ರೋಗಗಳಿಂದ ಮತ್ತೆ ಸರಮಾಲೆಗಳು ಹಂಗೆ ಹರಡ್ತಾ ನೂರಾರು ಸಾವಿರಾರು ರೋಗಗಳಾಗಿ ಬೆಳೀತಾ ಇದ್ದಾವೆ. ಹಾಗಾಗಿ ದೋಷಗಳನ್ನ ಸಮತೋಲನವಾಗಿ ಇಟ್ಕೊಳ್ಳಿಕ್ಕಾಗಿ ನಾವೇನ್ ಮಾಡ್ಬೇಕು, ಮೂಲಕ್ಕೆ ಹೋಗ್ಬೇಕೀಗ. ಹಾಗಿದ್ರೆ ನಿಮ್ಮ ಪ್ರಕಾರ ನಮ್ಮ ಜೀವನ ಪದ್ಧತಿ, ಆಹಾರ ಕ್ರಮ ಮತ್ತೆ ಜೀವನ ಕ್ರಮ ಅಂದ್ರೆ ದಿನನಿತ್ಯ ನಾವು ಏನ್ ಅಭ್ಯಾಸಗಳನ್ನ ಮಾಡ್ತೀವಿ, ಅದು ಅಭ್ಯಾಸ ಅಂತಂದ್ರೆ ಮಲ್ಗೋದು, ನೀರ್ ಕುಡಿಯೋದಿರ್ಬೋದು, ಈ ತರ ಇವುಗಳು ಬಹಳ ಇಂಪಾರ್ಟೆಂಟ್. ಹೌದು, 100%. ಯಾರಿಗೆ ಯಾವುದೇ ರೋಗ ಇರ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ ಮೊದಲು ದೇಹ ಶುದ್ಧೀಕರಣ ಮಾಡ್ಕೊಳ್ಬೇಕು. ದೇಹ ಶುದ್ಧೀಕರಣ ಮಾಡ್ಕೊಳ್ಳಿಕ್ ಹಲವಾರು ಮನೆಮದ್ದುಗಳಿದಾವೆ. ಜೀರಿಗೆ ಕಷಾಯ ಕುಡಿದ್ರೆ ದೇಹ ಶುದ್ಧಿ ಆಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರಿಗೆ 4-5 ಚಮಚ ನಿಂಬೆಹಣ್ಣು ರಸ ಹಾಕೊಂಡು 1 ಅರ್ಧ ಚಮಚ ಸೈಂಧವ ಲವಣ ಹಾಕೊಂಡು ಕುಡಿದು ಬ್ರಿಸ್ಕ್ ವಾಕ್ ಮಾಡಿದ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರಂತೂ ಹೊಟ್ಟೆಲಿರೋ ಗಲೀಜೆಲ್ಲ ಹೋಗುತ್ತೆ. 1 ಲೋಟ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ. ರಾತ್ರಿ ಮಲಗಬೇಕಾದ್ರೆ ಹರಳೆಣ್ಣೆ 1 ಬಿಸಿನೀರು ಗ್ಲಾಸ್ ಅಲ್ಲಿ 1 3-4 ಚಮಚ ಹರಳೆಣ್ಣೆ ಹಾಕಿ ಕುಡಿದ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ. ಯಾರ ಹೊಟ್ಟೆ ಸ್ವಚ್ಛವಾಗಿರ್ತದೆ ಅವ್ರಿಗೆ ರೋಗಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊಟ್ಟೆ ರೋಗಗಳ ಮೂಲ ಕೇಂದ್ರ. ಗಟ್ ಹೆಲ್ತ್ ಇಂಪಾರ್ಟೆಂಟ್. 100% ಗಟ್ ಹೆಲ್ತ್ ಇಂಪಾರ್ಟೆಂಟ್. ಗಟ್ ಹೆಲ್ತ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ನಮಗೆ ರೋಗಗಳು ಕಟ್ಟಿಟ್ಟ ಬುತ್ತಿ. ಗಟ್ ಹೆಲ್ತ್ ಇಂದ ಬಂದಿರುವ ರೋಗಗಳು ಅದಕ್ಕೆ ಗ್ರಹಣಿ ಅಂತ ಕರೀತಾರೆ.
ಎಲ್ಲಿ ಗ್ರಹಣಿಯಲ್ಲಿ ರೋಗ ಬರ್ತದೆ ಅಂದ್ರೆ ಅನ್ನಂ ಗ್ರಹಣಾತಿ ವಿವೇಚತಿ ಪಚತಿ ಮುಂಚತಿ ಅಂತ ಹೇಳ್ತಾರೆ. ಅನ್ನ ಗ್ರಹಣಿಯಾಗಿ ಪಚನ ಆಗಿ ಅದು ಕೆಟ್ಟದ್ದು ಒಳ್ಳೇದು ಬೇರೆಯಾಗಿ ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ಬೇಕು. ಈ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ. ಯಾವಾಗ ಶರೀರದಲ್ಲಿ ಟಾಕ್ಸಿನ್ ಡೆಪಾಸಿಟ್ ಆಗುತ್ತೆ ಅದೇ ಮೂಲ ಕಾರಣ ಎಲ್ಲ ರೋಗಕ್ಕೂ. ಮನುಷ್ಯನಿಗೆ ಸರಿಯಾಗಿ ತಿಂದಿದ್ದು ಜೀರ್ಣ ಆಗಿ ಸ್ವಚ್ಛವಾಗಿ ಮಲಮೂತ್ರಗಳು ಬೆವರು ಹೊರಗೆ ಹೋದ್ರೆ, ಮೂರು ಏನಂತ ಹೇಳಿದ್ರೆ ಮಲಗಳು ಅಂತ ಹೇಳಿದೆ ನಾನು. ಒಂದನೇದು ಬೆವರು, ಎರಡನೇದು ಮೂತ್ರ, ಮೂರನೇದು ಮಲ ವಿಸರ್ಜನೆ. ಈ ಮೂರು ಸ್ವಚ್ಛವಾಗಿ ಹೊರಗಡೆ ಹೋದ್ರೆ ಮನುಷ್ಯನ ದೇಹದಲ್ಲಿ ರೋಗಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತಿನಲ್ಲಿ ಮನುಷ್ಯ ಒಬ್ಬನೇ ಬದುಕ್ತಾ ಇಲ್ಲ. ಇಲ್ಲಿ 84 ಲಕ್ಷ ಜೀವರಾಶಿಗಳು ಬದುಕ್ತಾ ಇದ್ದಾವೆ. ಯಾವುದಕ್ಕೂ ಆಸ್ಪತ್ರೆ ಇಲ್ಲ, ಯಾವುದಕ್ಕೂ ಔಷಧಿ ಕೇಂದ್ರಗಳಿಲ್ಲ, ಮತ್ತು ಅವು ಚೆನ್ನಾಗಿ ಬದುಕ್ತಾ ಇದಾವಲ್ಲ. ಮನುಷ್ಯನಿಗೆ ಮಾತ್ರ ಯಾಕೆ ರೋಗ ಬರ್ತಾ ಇದೆ? ಮನುಷ್ಯನಿಗೆ ಮಾತ್ರ ಇದೆ. ಪ್ರಾಣಿಗಳಿಗೆ ಬರುವಂತಹ ರೋಗಗಳು ನಮಗೆ ಕಾಣಿಸ್ಬೇಕಲ್ಲ, ನಾವು ಗಮನಿಸಲ್ವಲ್ಲ. ಇಲ್ಲ, ನೀವು ಬೇಕಾದ್ರೆ ಸಂಶೋಧನೆಯನ್ನ ಮಾಡಿ ನೋಡಿ. ಪ್ರಾಣಿಗಳಿಗೆ ರೋಗ ಬರಬಹುದು, ಅವು ನ್ಯಾಚುರಲ್ ಆಗಿ ಹೀಲ್ ಆಗ್ತವೆ. ಪ್ರಾಣಿಗಳು, ಮನುಷ್ಯ ಸಾಕಿರೋ ಪ್ರಾಣಿಗಳಿಗೆ ರೋಗ ಜಾಸ್ತಿ. ಇವಾಗ ನಾಯಿಗೆ, ಬೆಕ್ಕಿಗೆ, ಯಾಕಂದ್ರೆ ಮನುಷ್ಯ ತಾತಿನದೆಲ್ಲ ಅದಕ್ಕೆ ತಿನ್ನಿಸ್ತಾ ಇದ್ದಾನೆ. ಹಸುಗಳಿಗೆ ಮನುಷ್ಯ ತಾತಿನದೆಲ್ಲ ಅದಕ್ಕೆ ತಿನ್ನಿಸ್ತಾ ಇದ್ದಾನೆ. ನ್ಯಾಚುರಲ್ ಆಗಿಲ್ಲ. ಮನುಷ್ಯನ ಸಹವಾಸ ಮಾಡಿರುವ ಪ್ರಾಣಿಗಳ ಮಾತ್ರ ರೋಗಕ್ಕೀಡಾಗ್ತದೆ ಹೊರತು ಕಾಡಿನಲ್ಲಿ ನ್ಯಾಚುರಲ್ ಆಗಿ ಬೆಳೀತಕ್ಕಂಥ ಪ್ರಾಣಿಗಳಿಗೆ ರೋಗಗಳಿಲ್ಲ. ನೀವು ಬೇಕಾದ್ರೆ ಸಂಶೋಧನೆ ಮಾಡಿ. ಅವು ಎಷ್ಟು ವರ್ಷ ಬದುಕ್ತಾ ಇದ್ವು ಅಷ್ಟು ವರ್ಷನೇ ಬದುಕ್ತಾ ಇದ್ದಾವೆ. ಆದ್ರೆ ಮನುಷ್ಯ 100 ವರ್ಷ ಒಂದು ನಿಯತ್ತಾಗಿತ್ತು ಆಯಸ್ಸು, ಅದು 60 ವರ್ಷಕ್ಕೆ ಇಳಿತೀಗ. ಇನ್ನು ಮುಂದೆ 30-40 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬಂದೇ ಬರ್ತದೆ. ಈಗ ಜನ ಹೇಗ್ ವಾದಿಸ್ತಾರೋ ಗೊತ್ತಿಲ್ಲ, ಬಟ್ ಆಯುರ್ವೇದ ಅಂತ ಬಂದ್ರೆ ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಜೀವನ ಪದ್ಧತಿ ಅಂತ ಅನ್ಕೊಳ್ಳೋಣ. ಔಷಧೀಯ ಪದ್ಧತಿ ಅಥವಾ ಜೀವನ ಪದ್ಧತಿ ಅಂತ ಅನ್ಕೊಳ್ಳೋಣ. ಈಗ ಯೋಗ ಇವೆಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳ ಹಳೆಯದು. ಬಟ್ ಈ ಕಾಲ ಬದಲಾಗಿದೆ. ಈ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದೀವಿ. ಈ ಕಾಲಘಟ್ಟಕ್ಕೆ ತಕ್ಕಂಗೆ ಬದುಕೋದು ಅನಿವಾರ್ಯ. ಈಗ ಜನಸಂಖ್ಯೆ ಆವಾಗ ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಯ್ತು. ಮತ್ತೆ ಈ ಆಧುನಿಕ ಎಲ್ಲವೂ ಈಗ ಆಧುನಿಕ ಆಗಿದೆ. ಈಗ ಅನಿವಾರ್ಯ ಎಜುಕೇಶನ್ ಸಿಸ್ಟಮ್. ಮೊದ್ಲು ಗುರುಕುಲ ಇತ್ತು ಅಂತ ಹೋಗಿ ನಾವೀಗ ಗುರುಕುಲ ಸ್ಟಾರ್ಟ್ ಮಾಡೋದಕ್ಕ ಗುರುಕುಲದಲ್ಲಿ ಕೂತ್ಕೊಂಡು ಓದೋದಕ್ಕೂ ಆಗಲ್ಲ. ಈಗ ನಾವು ಆವಾಗ ಮೊಬೈಲ್ ಇರ್ಲಿಲ್ಲ, ಟೆಕ್ನಾಲಜಿ ಇರ್ಲಿಲ್ಲ, ಈಗ ಎಲ್ಲವೂ ಬಂದಿದೆ. ಈ ಅನಿವಾರ್ಯ ಈ ಕಾಲಘಟ್ಟದಲ್ಲಿ ನಾವು ಬದುಕೋದು ಹೇಗೆ? ಸಾಧ್ಯವಾದಷ್ಟು ಸ್ವಚ್ಛವಾಗಿ ಬದುಕೋದಷ್ಟೇ. ಈಗ ಮೊಬೈಲ್ ಅಂತ ಹೇಳಿದ್ರಿ, ಮೊಬೈಲ್ ಅನಿವಾರ್ಯತೆಗೆ ಬಳಸೋದು ಬೇರೆ, ಮೊಬೈಲ್ ಚಟ ಆಗೋದು ಬೇರೆ. ಕೃತಕ ಯಾಂತ್ರಿಕ ಉಪಕರಣಗಳು ನಾವು ಬಳಸಬೇಕಾಗಿದೆ. ಮೊದ್ಲಿನ ತರ ಎತ್ತಿನ ಬಂಡಿಲಿ ಹೋಗ್ಲಿಕ್ಕಾಗಲ್ಲ, ಗಾಡಿನೇ ಬಳಸಬೇಕಾಗಿದೆ. ಅದರಲ್ಲೂ ಕೂಡ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಇತ್ತಾ, ಅರ್ಧ ಕಿಲೋಮೀಟರ್ ಇತ್ತಾ, ನಮ್ಮ ಮನೆಯಿಂದ ಆಫೀಸು ನಡ್ಕೊಂಡು ಹೋಗ್ಬೋದು. ಅಲ್ಲೇನಾಗತ್ತಂದ್ರೆ ಪ್ರಮಾಣವನ್ನ ಕಮ್ಮಿ ಮಾಡ್ದಂಗ ಆಗತ್ತೆ. ನಾವು ಪರಿಪೂರ್ಣವಾಗಿ ಬದಲಾವಣೆ ಮಾಡೋದು ಕಷ್ಟ ಆಗ್ಬೋದು, ಆದ್ರೆ ಪ್ರಮಾಣವನ್ನಾದ್ರೂ ಕಡಿಮೆ ಮಾಡ್ಬೋದಲ್ಲ. ಆಮೇಲೆ ಈಗ ಶಾಲೆ ಕಾಲೇಜುಗಳಂತೂ ನಿಮ್ಗೆ ಗೊತ್ತೇ ಇದೆ. ಅದೇನಂತ ಹೇಳಿದ್ರೆ ಅದ್ರ ಬೇರೆಯವ್ರ ಬಗ್ಗೆ ನಾವು ಮಾತಾಡಬಾರ್ದು, ಏನಂತ ನಿಮ್ಗೆ ಗೊತ್ತಿದೆ ಅಷ್ಟೇ. ಎಲ್ಲಿ ನಮಗೆ ದ 5 ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ಮನುಷ್ಯನಿಗೆ ಬೇಕಾಗಿರೋ 5 ಮೂಲ ವಸ್ತುಗಳು. ಅದರಲ್ಲಿ ಹೆಚ್ಚು ಕಮರ್ಷಿಯಲ್ ಆದರೆ ಮನುಷ್ಯನ ಜೀವನ ಬಹಳ ಅಧೋಗತಿಗೆ ಹೋಗುತ್ತೆ. ಮೊದಲನೇದ್ದು ಅನ್ನ, ಎರಡನೇದ್ದು ಅರಿವೆ, ಆಮೇಲೆ 3ನೇದ್ದು ಅಕ್ಷರ, 4ನೇದ್ದು ಔಷಧಿ, 5ನೇದ್ದು ಆಶ್ರಯ. ಅನ್ನ, ಅರಿವೆ, ಆಮೇಲೆ ಔಷಧಿ, ಅಕ್ಷರ ಮತ್ತು ಆಶ್ರಯ. ಇವೆಲ್ಲ ಇದ್ರೆ ಮನುಷ್ಯ ಏನಂತ ಹೇಳಿದ್ರೆ ಅವನಿಗೆ ಪರಿಪೂರ್ಣವಾದ ಆರೋಗ್ಯ ಸಿಗ್ತದೆ. ಈಗ ನೋಡಿ, ಒಬ್ಬ ದೊಡ್ಡ ಬಂಗ್ಲೆಯಲ್ಲಿ ಇರ್ತಾನೆ, ಇನ್ನೊಬ್ಬ ಸೊಳ್ಳೆ ಕಡಿಸ್ಕೊಳ್ತಾ ಗುಡಿಸ್ಲಲ್ಲಿ ಇರ್ತಾನೆ. ನೀವು ಹೇಳಿದ್ರಲ್ಲ, ಈ ಫಂಡಮೆಂಟಲ್ಸ್ ನ ಕೊಡೋಕಾಗೆ ಜೀವನ ಅನ್ನೋದು ಹೋರಾಟ ಆಗ್ಬಿಟ್ಟಿದೆ. ಈಗ ತಂದೆ ತಾಯಿಗೆ ತನ್ನ ಮಕ್ಳಿಗೆ ಇವುಗಳನ್ನೆಲ್ಲ ಕೊಡಿಸ್ಬೇಕು, ಅಥವಾ ಅವ್ರನ್ನ ಸಾಕ್ಬೇಕು, ತಾನು ಬದುಕೋದ್ರ ಜೊತೆಗೆ ತನ್ನ ಮುಂದಿನ ಪೀಳಿಗೆ ಮಕ್ಕಳನ್ನು ಸಾಕ್ಬೇಕು. ಇದಕ್ಕಾಗಿ ಹೋರಾಟ ಆಗಿದೆ, ಬದುಕೋದಕ್ಕೆ ಹೋರಾಟ ಆಗಿದೆ. ಹೌದು. ಆದ್ರೂ ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಬಡವಾಗಿನೇ ಉಳಿತಾ ಇದ್ದಾನೆ, ಶ್ರೀಮಂತ ಆಗಿನೇ ಹೋಗ್ತಾ ಇದ್ದಾನೆ. ಇದಕ್ಕೇನಂದ್ರೆ ನಮ್ಮಲ್ಲಿ ನಿಯತ್ ಕಡಿಮೆ ಆಗಿರೋದು ಇದಕ್ಕೆ ಮುಖ್ಯ. ನಮ್ಮಲ್ಲಿ ನೈತಿಕತೆ ಕಡಿಮೆ ಆಗಿದೆ. ಆ ನೈತಿಕತೆ ಕಡಿಮೆ ಆಗ್ಲಿಕ್ಕೆ ಮೂಲ ಕಾರಣವೇ ನಮ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಆಧ್ಯಾತ್ಮ ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಬಹಳ ಜನ ಸನ್ಯಾಸಿಗಳಾಗೋದು, ಇದು ದಾಡಿ ಬಿಡೋದು, ಜಟೆ ಬಿಡೋದು, ಗಡ್ಡ ಬಿಡೋದು, ತಪಸ್ಸು ಮಾಡೋದು, ಇದು ಅಂದ್ರೆ ಅಧ್ಯಾತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಅಧ್ಯಾತ್ಮ ಅಂದ್ರೆ ಹಂಗಲ್ಲ. ನಮ್ಮ ಜೀವನದಲ್ಲಿ ಒಬ್ಬರ ಮನಸ್ಸನ್ನು ನೋಯಿಸದೆ, ಯಾರ್ದೋ ಒಬ್ಬರ ಮನೆಗೆ ಕೆಟ್ಟದ್ದು ಬಯಸದೇ ಇರೋದೇ ಪರಿಪೂರ್ಣ ಅಧ್ಯಾತ್ಮ. ಸ್ಪಿರಿಚುಯಾಲಿಟಿ ಇಟ್ಸ್ ಅ ಪ್ರಾಕ್ಟಿಕಲಿಟಿ. ಯಾರಿಗೂ ಕೆಟ್ಟದ್ದನ್ನು ಬಯಸ್ದಂಗೆ ನಮ್ಮ ಪಾಡಿಗೆ ನಾವಿರೋದು. ನಾವು ದುಡಿದ ಶ್ರಮದಿಂದ ಅದಕ್ಕೆ ನಾವೇನಂತ ಹೇಳಿದ್ರೆ ಪರಿಶುದ್ಧವಾದ ಕಾಯಕ ಮಾಡೋದು, ಬಂದಿದ್ರಲ್ಲಿ ಸ್ವಲ್ಪ ದಾಸೋಹ ಮಾಡೋದು,
ಪರಿಪೂರ್ಣವಾಗಿ ಯೋಗ ಜೀವನದಲ್ಲಿ ಬದುಕೋದು. ಇದರಿಂದ ಮನುಷ್ಯನ ಪರಿಪೂರ್ಣ ಆರೋಗ್ಯ ಸಿಗ್ತದೆ. ಇದನ್ನ ನಾವು ಎಷ್ಟೇ ಹೇಳಿದ್ರು ಕೂಡ ಈಗ ಅದನ್ನ ತಿಳ್ಕೊಳ್ಳೋ ಮನಸ್ಥಿತಿ ಜನರಿಗಿಲ್ಲ. ಯಾಕಂದ್ರೆ ಮೊದಲು ಆರಾಮಾಗಿ ಜನ ಏನಿತ್ತು ಅಂತ ಹೇಳಿದ್ರೆ, ಮನುಷ್ಯನ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಇಷ್ಟೊಂದು ಯಾಂತ್ರಿಕ ಇರಲಿಲ್ಲ, ಸ್ಪೀಡ್ ಇರಲಿಲ್ಲ. ಈಗ ಮನುಷ್ಯ ನೀವು ಒಂದು 20 ಸೆಕೆಂಡ್ 30 ಸೆಕೆಂಡ್ ರೀಲ್ಸ್ ನೋಡೋಕೆ ತಾಳ್ಮೆ ಇಲ್ಲ ಜನರಿಗೆ. ನೀವು ನಮ್ಗೆ ಹೇಳ್ತಾ ಇರ್ತೀರಿ ಸ್ವಲ್ಪ ಶಾರ್ಟ್ ಆಗಿ ಮತ್ತೆ ಅದರಲ್ಲಿ ವಿಷಯಗಳನ್ನ ಹೆಚ್ಚು ತುಂಬಿ ಕೊಡ್ರಿ, ವಿಚಾರಗಳನ್ನ, ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳೋ ಮನಸ್ಥಿತಿ ಇಲ್ಲ ಅಂತ ಹೇಳಿ ಆ ತಾಳ್ಮೆ ಹೊರಟೋಗ್ಬಿಟ್ಟ ಜನರಲ್ಲಿ. ನಾವು ಗುರುಕುಲದಲ್ಲಿ ನಾವೆಲ್ಲ ಕಲಿಬೇಕಾರೆ ಬರೀ ಒಂದು ಯೋಗಾಸನ ಹೇಳಲಿಕ್ಕೆ 1 ವರ್ಷ ತಗೊಳ್ತಾ ಇದ್ರು. ನಾವೆಲ್ಲ 10-20 ಜನ ಸನ್ಯಾಸಿಗಳ ಬಟ್ಟೆನ ಬೆಳಗ್ಗೆ 4 ಗಂಟೆಗೆ ತಳ್ಕೊಂಡ್ಬರ್ಬೇಕಾಗಿತ್ತು. ಅಷ್ಟು ಶಿಕ್ಷಣ ನೈತಿಕತೆ ಇತ್ತು. ನಾವು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನಮ್ಮ ತಾಯಿ ಮನೆಯಲ್ಲಿ ಕಣ್ಣಿಗೆ ಖಾರ ಹಾಕಿ ಹೊಡೆಯೋರು. ಅವಾಗ ಶಿಕ್ಷೆ ಜೊತೆಗೆ ಶಿಕ್ಷಣ ಇತ್ತು. ಇವಾಗ ಏನಾದ್ರೂ ಶಿಕ್ಷೆ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೂಸೈಡ್ ಮಾಡ್ಕೊಂಡು ಸಾಯೋ ಮಕ್ಕಳಿದ್ದಾರೆ. ಒಂದು ಮಗುಗೆ ನೀನ್ ಮೊಬೈಲ್ ನೋಡ್ಬೇಡ ಅಂತ ಹೇಳಿದ್ದಕ್ಕೆ ಆ ಮಗು ಸೂಸೈಡ್ ಮಾಡ್ಕೊಂಡು ಸತ್ತಿದೆ ಮೊನ್ನೆ. ಆತರ ತುಂಬಾ ಉದಾಹರಣೆಗಳಿದೆ. ಹೌದು. ಅದೇನಂದ್ರೆ ಸಿನಿಕ್ ಮೆಂಟಾಲಿಟಿ ಇದೆ. ಸಿನಿಕ್ ಮೆಂಟಾಲಿಟಿ ಅಂದ್ರೆ ಹೂ ನೋಸ್ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ವ್ಯಾಲ್ಯೂ ಆಫ್ ನಥಿಂಗ್. ನಮಗೆ ಭೌತಿಕ ವಸ್ತುಗಳ ಬೆಲೆ ಗೊತ್ತಾಗ್ತಾ ಇದೆ ಹೊರತು ಜೀವನದ ಮೌಲ್ಯ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಹೀಗೆ ಕೆಟ್ಟಿದೆ 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 ಅನ್ಕೊಂಡು ಕುದುರೋದಕ್ಕಿಂತ ಅದನ್ನ ಎಷ್ಟು ಮಟ್ಟಿಗೆ ನಾನು ಸರಿ ಮಾಡಬಹುದು ಅನ್ನೋ ಪ್ರಯತ್ನ ಮಾಡ. ಎಷ್ಟು ಈಗ ಒಂದು ಸಣ್ಣ ಗೆರೆ ಇದೆ, ಅದ್ರ ಪಕ್ಕ ದೊಡ್ಡ ಗೆರೆ ಎಳೆದ್ ಬಿಡೋದು. ಬಹಳ ಜನ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಏನ್ ಮಾಡ್ಲಿಕ್ಕಾಗತ್ತಪ್ಪ, 10 ಜೊತೆ 11 ಪರ್ಸೆ ಜೊತೆ ಗೋವಿಂದ ಆಗ್ಬಾರ್ದು. ನಾವು ನಮ್ಮ ಕರ್ತವ್ಯ ಏನಿದೆ, ನಮ್ಮ ಕಾಯಕ ಏನಿದೆ ಅದನ್ನ ನಾವು ಮಾಡ್ಲೇಬೇಕಾಗಿದೆ. ಒಬ್ಬರೇ ಸುಧಾರಿಸ್ಲಿ ಸಾಕು, ನಮಗೆ ಇಬ್ಬರೇ ಸುಧಾರಿಸ್ಲಿ. ಅದಕ್ಕೆ ನಮ್ಮ ಜೀವನದ ಉದ್ದೇಶ ಏನಂತ ಹೇಳಿದ್ರೆ, ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದ ಇಲ್ಲದೆ ಇರತಕ್ಕಂಥ ಸಮಾಜದ ನಿರ್ಮಾಣ, ಕಲ್ಯಾಣ ರಾಜ್ಯದ ನಿರ್ಮಾಣ, ಪರಿಪೂರ್ಣ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ. ಅದಕ್ಕಾಗಿನೇ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದ್ವಿ, ಒಂದು 5 ದಿವಸದ ಶಿಬಿರನೂ ಮಾಡ್ತಾ ಇದ್ವಿ ನಮ್ಮ ಆಶ್ರಮದಲ್ಲಿ. ಆ 5 ದಿವಸದಲ್ಲಿ ಬಹಳ ಜನ ಇನ್ಸುಲಿನ್ ಬಿಡ್ತಾರೆ, BP ಮಾತ್ರೆ ಬಿಡ್ತಾರೆ, ಥೈರಾಯ್ಡ್ 5 ದಿವಸದಲ್ಲಿ ಆ ಪರಿವರ್ತನೆ ಆಗ್ಬೇಕಾದ್ರೆ ಜೀವನ ಪರ್ಯಂತ ಅಲ್ಲಿ ಏನ್ ಹೇಳ್ಕೊಡಲ್ಲ ನಾವು. ನ್ಯಾಚುರಲ್ ಆಗಿ ತಿನ್ರಪ್ಪ, ನ್ಯಾಚುರಲ್ ಆಗಿ ಬದುಕ್ರಿ, ಇಷ್ಟೇ ಹೇಳ್ಕೊಡ್ತೇವೆ. ದೇಹ ಶುದ್ಧೀಕರಣ ಮಾಡ್ತೇವೆ. 5 ದಿವಸದಲ್ಲಿ ಅಂತ ಪರಿವರ್ತನೆ ಆಗ್ಬೇಕಾದ್ರೆ ಅದನ್ನ ಅಳವಡಿಸ್ಕೊಂಡ್ರೆ ಆಗಲ್ವಾ? ಮನುಷ್ಯನಿಗೆ ಕಾಯಿಲೆ ಬರ್ತಾ ಇರೋದು ನಿಮ್ಗೆ ನೆನಪಿರ್ಲಿ, ನಮ್ಮ ಗುರುಗಳು ಡಾಕ್ಟರ್ BM ಹೆಗ್ಡೆ ಅವ್ರು ಹೇಳ್ತಾ ಇದ್ರು. ಅವರು ನಮ್ಮ ಗುರುಗಳು ಅವ್ರೇನ್ ಹೇಳ್ತಾ ಅಂದ್ರೆ ADR ಅಂತ ಹೇಳ್ತಾರೆ, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್. ಮನುಷ್ಯನಿಗೆ ಈ ಕೆಮಿಕಲ್ ಔಷಧಿ ತಿಂದು ತಿಂದು ಆ ಡ್ರಗ್ ರಿಯಾಕ್ಷನ್ ಇಂದ ಜಾಸ್ತಿ ಸಾವಾಗ್ತಾ ಇದೆ ಹೊರತು ಮನುಷ್ಯನ ದೇಹದ ಒಳಗಡೆ ಉತ್ಪತ್ತಿ ಆಗಿರೋ ರೋಗದಿಂದ ಸಾವು ತುಂಬಾ ಕಡಿಮೆ. ನೀವು ನೋಡಿ, ಯಾವ್ದೋ ಒಂದು ಮಾತ್ರೆ ತಗೊಳ್ಳಿ, ಅದರ ಸೈಡ್ ಎಫೆಕ್ಟ್ ಆಗಿ 100 ರೋಗಗಳು ಬಂದೇ ಬರ್ತವೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಔಷಧ ಅಂತ ಹೇಳ್ತಾರೆ. ಮೊದಲು ನಮ್ಮ ಆಹಾರವೇ ಔಷಧಿ ಆಗ್ಬೇಕು. ನಮ್ಮ ಆಯುರ್ವೇದ ಹೇಳುತ್ತೆ ಆಹಾರಂ ಪರಮೌಷಧಂ. ಆಮೇಲೆ ನೀರು ಔಷಧಿ ರೂಪದಲ್ಲಿ ಸೇವನೆ ಮಾಡ್ಬೇಕು. ನೀರ್ ಹೆಂಗ್ ಕುಡಿಬೇಕು ಗೊತ್ತಿಲ್ಲ ನಮಗೆ. ನಿಂತು ನೀರು ಕುಡಿತೇವೆ, ನಿಂತು ಆಹಾರ ಸೇವನೆ ಮಾಡ್ತೇವೆ. ನಿಂತು ನೀರು ಕುಡಿದು ನಿಂತು ಆಹಾರ ಸೇವನೆ ಮಾಡೋದ್ರಿಂದ ಜೀರ್ಣನೇ ಆಗಲ್ಲ, ಸ್ಟ್ರೋಕ್ ಆಗುತ್ತೆ, ದೈಹಿಕ ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ. ಮೆದುಳು ಮತ್ತೆ ಹೃದಯ, ಲಿವರು, ಲಂಗ್ಸು, ಆಮೇಲೆ ಕಿಡ್ನಿ, ಇದಕ್ಕೆ ವೈಟಲ್ ಆರ್ಗನ್ಸ್ ಅಂತ ಕರೀತಾರೆ. ನಿಂತು ಆಹಾರ ತಿನ್ನೋದು, ನಿಂತು ನೀರು ಕುಡಿಯೋದು, ಅರ್ಧ ಕುತ್ಕೊಂಡು ಟಾಯ್ಲೆಟ್ ಹೋಗ್ತಾರೆ. ನಾವು ಕೂತಿದ್ದೇವಲ್ಲ, ಇದೇ ರೀತಿ ಕುತ್ಕೊಂಡು ಟಾಯ್ಲೆಟ್ ಸಿಸ್ಟಮ್ ಬಂದಿದೆ ಈಗ. ಇದರಿಂದ ದೇಹ ಸ್ವಚ್ಛ ಆಗೋದಿಲ್ಲ. ನಾವು ಹೀಗೆ ಕುಕ್ಕರ್ ಕಾಲಲ್ಲಿ ಕುತ್ಕೋತಿದ್ವಿ, ಹಿಂದೆ ಹೀಗೆ ಕುತ್ಕೋತಾ ಇದ್ವಿ. ಹೀಗೆ ಕುತ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪೂರ್ತಿ ಅಪಾನವಾಯು ಕ್ರಿಯಾಶೀಲ ಆಗುತ್ತೆ, ಹೊಟ್ಟೆ ಪೂರ್ತಿ ಖಾಲಿ ಆಗುತ್ತೆ. ನಾವೇನ್ ಮಾಡ್ತದೆ, ಕಮರ್ಡ್ ಸೀಟಲ್ಲಿ ಕುತ್ಕೋತಾ ಇದ್ದೇವೆ. ಈಗ ಆ ಕಮರ್ಡ್ ಸೀಟಲ್ಲಿ ಕುತ್ಕೊಳ್ತಾ ಇರೋದ್ರಿಂದ ಹೊಟ್ಟೆ ಖಾಲಿ ಆಗೋದಿಲ್ಲ, ಅದು ಹೆಚ್ಚಿಗೆ ಪ್ರೆಷರ್ ಹಾಕ್ಬೇಕಾಗತ್ತೆ. ಆ ಪ್ರೆಷರ್ ಇಂದ ಮೆದುಳಿಗೆ ತೊಂದರೆ ಆಗುತ್ತೆ. ಮೆದುಳಿನಲ್ಲಿ ಲಕ್ಷಾಂತರ ಹಾರ್ಮೋನ್ಸ್ಗಳ ರಿಯಾಕ್ಷನ್ಸ್ ಪ್ರತಿ ಸೆಕೆಂಡ್ಗೆ ಆಗ್ತಾ ಇರ್ತದೆ. ಏನಾದ್ರೂ ವ್ಯತ್ಯಾಸ ಆಯ್ತಂದ್ರೆ ಅದು ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನೇ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತಾರೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡುತ್ತೆ. ಅಂತ ರೋಗಗಳಿಗೆ ಸೊಲ್ಯೂಷನ್ ಇಲ್ಲ, ಅದಕ್ಕೆ ಕಾರಣ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ. ಇದೇ ಕಾರಣ ಅದಕ್ಕೆ. ನಮ್ಮ ತಪ್ಪು ಆಹಾರ ಪದ್ಧತಿ, ತಪ್ಪು ಜೀವನ ಪದ್ಧತಿ, ಇವೇ ಕಾರಣ. ಈಗ ನಾವು ಪಾಯಿಂಟ್ ಬೈ ಪಾಯಿಂಟ್ ಮಾತಾಡ್ಕೊಂಡು ಹೋಗೋಣ. ಈಗ ನಮ್ಮ ಜನಸಾಮಾನ್ಯರು ಪ್ರತಿನಿತ್ಯ ಮಾಡುವಂತಹ ತಪ್ಪುಗಳೇನು, ಅವ್ರ ಜೀವನದಲ್ಲಿ ಮಾಡುವಂತಹ ತಪ್ಪುಗಳೇನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿತೇವೆ. ನಮ್ಮ ದೇಶದಲ್ಲಿ ಟೀ ಕಾಫಿ ಸಂಸ್ಕೃತಿ ಇರಲಿಲ್ಲ. ನಮ್ಮ ದೇಶದಲ್ಲಿ ಟೀ ಕಾಫಿ ಇರಲಿಲ್ಲ ಮೊದಲು. ನೀವು ಕೇಳಬೇಕಾದ್ರೆ ಟೀ ಕಾಫಿ ಬಂದಿದ್ದು ಬ್ರಿಟಿಷರಿಂದ, ಅರಬ್ರಿಂದ. ಟೀ ಕಾಫಿ ನಮ್ಮ ದೇಶದ ವಾತಾವರಣಕ್ಕೆ ಸೆಟ್ ಆಗೋದಿಲ್ಲ. ನಮ್ಮಲ್ಲಿ ವಿರುದ್ಧ ಆಹಾರಗಳು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಕಾಲ ವಿರುದ್ಧ, ದೇಶ ವಿರುದ್ಧ, ಆಮೇಲೆ ಪ್ರಕೃತಿ ವಿರುದ್ಧ ಎಲ್ಲ ಹೇಳ್ತಾರೆ.
ನಮ್ಮ ದೇಶದ ಈ ಪ್ರಕೃತಿಗೆ ಈ ಕಾಲಕ್ಕೆ ಟೀ ಕಾಫಿ ಹೊಂದ್ಕೊಳ್ಳೋದಿಲ್ಲ. ಟೆನಿನು ಕೆಫಿನು ಅದರಲ್ಲಿ ತುಂಬಾ ಭಯಾನಕ ಕೆಮಿಕಲ್ಗಳಿರ್ತವೆ. ಮತ್ತೆ ಸಕ್ಕರೆಯಲ್ಲಿ ಅಂತೂ ಭಯಾನಕ ಕಾರ್ಪೋಟಕ ವಿಷ ಸಕ್ಕರೆ ಅಂದ್ರೆ. ಅದ್ರ ಬದಲು ಬೆಲ್ಲವನ್ನು ಸಕ್ಕರೆ ಆವರಿಸ್ಕೊಳ್ತು. ಹಾಗೆ ಈ ಟೀ ಕಾಫಿ ಅನ್ನುವ ಒಂದು ಪೇಯವನ್ನ ಕುಡಿತೇವೆ. ಕೆಲವು ಜನ ಅಂತೂ ನೋಡಿ ಜಾಸ್ತಿ ಓದಿರೋರು ಇರ್ತಾರಲ್ಲ, ತುಂಬಾ ಓದಿರೋರು, ಅವರು ಹಲ್ಲುಜ್ಜದೆ ಎದ್ದ ತಕ್ಷಣ ಅಲ್ಲೇ ಬೆಡ್ ಮೇಲೆ ಟೀ ಕುಡಿತಾರೆ. ಯಾರು ಹಲ್ಲುಜ್ಜದೇನೆ ಗಲೀಜ್ ಬಾಯಲ್ಲಿ ಟೀ ಕುಡಿತಾರೆ ಅವ್ರು ಜಾಸ್ತಿ ಓದಿದಾರ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು. ತುಂಬಾ ಓದ್ದವ್ರು ಆತರ ಕೇಳ್ತಲ್ಲ. ಅದಕ್ಕೆ ಶಿಕ್ಷಣಕ್ಕಿಂತ ಜ್ಞಾನ ಬಹಳ ಮುಖ್ಯ. ಈ ಎಜುಕೇಶನ್, ಶಿಕ್ಷಣ ಅಂತ ಹೇಳಿದ್ರೆ ಮತ್ತೆ ಅದು ದೊಡ್ಡ ಶಬ್ದನೇ ಆಯ್ತು. ಈಗಿನ ಎಜುಕೇಶನ್ ಇದೆಯಲ್ಲ, ಈಗ ವೃದ್ಧಾಶ್ರಮ 18,000 ವೃದ್ಧಾಶ್ರಮಗಳಿದಾವೆ. ಆ ವೃದ್ಧಾಶ್ರಮಗಳಲ್ಲಿ ರೈತರ ತಂದೆ ತಾಯಿ ಯಾರಿಲ್ಲ, ಎಲ್ಲ ಇಂಜಿನಿಯರ್ ತಂದೆ ತಾಯಿಗಳು, ಡಾಕ್ಟರ್ ತಂದೆ ತಾಯಿಗಳು, ಲಾಯರ್ ತಂದೆ ತಾಯಿಗಳೇ ಇರೋದು. 10 ಜನ ಮಕ್ಕಳನ್ನ 2 ತಂದೆ ತಾಯಿ ಸಾಕ್ತಾರೆ. ಆದ್ರೆ 10 ಜನ ಮಕ್ಕಳು 2 ತಂದೆ ತಾಯಿಗಳನ್ನ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡ್ದಂಗೆ ಆಡ್ತಾರೆ. ಹೇಗೆ ಇಲ್ಲಿ ಮಾತೃ ದೇವೋಭವ, ಪಿತೃ ದೇವೋಭವ, ಗುರು ದೇವೋಭವ ಅಂತ ಹೇಳಿದಕ್ಕೆ ಮರ್ಯಾದೆಯಲ್ಲಿ ಸಿಕ್ತು ನಮಗೆ. ಹಾಗಾಗಿ ಆಚಾರ ವಿಚಾರದ ಜೊತೆಗೆ ಆಹಾರ ವಿಹಾರ ಶುದ್ಧ ಆಗ್ಬೇಕು. ಬೆಳಗ್ಗೆ ಟೀ ಕಾಫಿ ಕುಡಿಬಾರ್ದು. ಜೀರಿಗೆ ಕಷಾಯ ಕುಡೀರಿ, ಧನಿಯಾ ಕಷಾಯ ಕುಡೀರಿ, ಶುಂಠಿ ಕಷಾಯ ಕುಡೀರಿ, ತುಳಸಿ ಕಷಾಯ ಕುಡೀರಿ, ಬಿಲ್ಪತ್ರೆ ಕಷಾಯ ಕುಡೀರಿ, ಗರಿಕೆ ಕಷಾಯ ಕುಡೀರಿ, ಅಮೃತ ಬಳ್ಳಿ ಕಷಾಯ ಕುಡೀರಿ. ನಮ್ದು ಕಷಾಯ ಸಂಸ್ಕೃತಿಯ ದೇಶ. ಆ ಒಂದೊಂದು ಕಷಾಯವು ಕೂಡ ದೇಹದ ದೋಷಗಳನ್ನು ಸಮತೋಲನ ಮಾಡ್ತವೆ, ದೇಹದಲ್ಲಿರ್ತಕ್ಕಂಥ ವಿಷವನ್ನು ಹೊರಗೆ ಹಾಕ್ತವೆ. ಈ ಕಷಾಯಗಳಿಂದ ದೇಹದಲ್ಲಿರುವ ವಿಷಗಳು, ಶ್ರೋತಸ್ಸುಗಳು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. 15 ಬಗೆಯ ಶ್ರೋತಸ್ಸುಗಳು ಮುಖ್ಯವಾಗಿದ್ದಾವೆ. ರಸವಹ, ರಕ್ತವಹ, ಮಾಂಸವಹ, ಮೇದವಹ, ಅಸ್ಥಿವಹ, ಶುಕ್ರವಹ ಶ್ರೋತಸ್ಸುಗಳು ಅಂತ ಇದಾವೆ. ಆಮೇಲೆ ಅನ್ನವಹ, ಪ್ರಾಣವಹ, ಉದಕವಹ, ವಾತವಹ, ಪಿತ್ತವಹ, ಕಪವಹ ಶ್ರೋತಸ್ಸು ಅಂತ ಇರ್ತವೆ. ಹೆಣ್ಣು ಮಕ್ಕಳಲ್ಲಿ ಆರ್ತವಹ, ಸ್ತನ್ಯವಹ ಶ್ರೋತಸ್ಸು ಅಂತ 2 ಹೆಚ್ಚಿಗೆ ಇರ್ತವೆ. ಈ ಶ್ರೋತಸ್ಸುಗಳು ಶುದ್ಧವಾಗಿ ದೇಹದಲ್ಲಿ ಟಾಕ್ಸಿನ್ ಡೆಪಾಸಿಟ್ ಆಗದೆ, ಮತ್ತೆ ನಾನು ಅದನ್ನ ಹೇಳ್ತೇನೆ, ಟಾಕ್ಸಿನ್ ಡೆಪಾಸಿಟ್ ಆಗದೆ ರೋಗ ಬರಲ್ಲ. ಬೆಳಗ್ಗೆದ್ದೇ ಹೊಲಸಾಕ್ತೇವೆ, ಪೇಸ್ಟ್ ಉಜ್ತೇವೆ. ಆ ಪೇಸ್ಟ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಹಲ್ಲಿನಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದ್ರಲ್ಲಿರ್ತಕ್ಕಂಥ ನೋಡಿ, ಹೆಚ್ಚು ನೊರೆ ಬಂದ್ರೆ ಒಳ್ಳೆ ಪೇಸ್ಟ್ ಅಂತ ಅನ್ಕೊಳ್ತೇವೆ ನಾವು. ಆ ನೊರೆ ಬರ್ಲಿಕ್ಕೆ ಏನ್ ಹಾಕ್ತಾರೆ? ಸೋಪಿಗೆ ಹಾಕುವ ಕೆಮಿಕಲ್ನ ಇದಕ್ಕೆ ಹಾಕೋದು ನೊರೆ ಬರ್ಲಿಕ್ಕೆ. ನಾವು ಸೋಪ್ ಹಾಕಿ ಉಜ್ಲಿಕ್ಕೆ ಆಗತ್ತಾ ಬಾಯಿ? ಹಿಂದಿನ ಜನ ಏನ್ ಮಾಡ್ತಾ ಇದ್ರು? ಬೇವಿನ ಕಡ್ಡಿಲಿ ಉಜ್ತಾ ಇದ್ರು. ಇದು ತುಂಬಾ ಕಷ್ಟ ಸ್ವಾಮೀಜಿ ಅಂತಾರೆ ಕೆಲವು ಜನ. ಏನು ಕಷ್ಟ ಇಲ್ಲ, ಇದು ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದಾಗತ್ತೆ. ಇವಾಗ ನಿಮ್ಗೆ ಗೊತ್ತು, ಯಾವುದು ಗ್ರಾಹಕರ ಡಿಮಾಂಡ್ ಇರುತ್ತೆ ಅದನ್ನೇ ಒದಗಿಸ್ತಾರೆ. ಈಗ ಮಾರುಕಟ್ಟೆ ಎಷ್ಟು ಫಾಸ್ಟ್ ಆಗಿದೆ. ನೀವು ನ್ಯಾಚುರಲ್ ಆಗಿರ್ತಕ್ಕಂಥ ಬೇವಿನ ಕಡ್ಡಿಯನ್ನು ಕೊಡಂದ್ರೆ ಕೊಡ್ತಾರ ಅವರು. ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಬೋದು. ಆಮೇಲೆ ಜಾಲಿ ಮರದ ಚಕ್ಕೆ, ಬೇವಿನ ಮರದ ಚಕ್ಕೆ, ಅದ್ರ ಜೊತೆಗೆ ನಾಟಿ ಹಸುವಿನ ಆ ಒಂದು ಬೆರಣಿಯನ್ನು ಸುಟ್ಟು ತಯಾರಿಸಿರ್ತಕ್ಕಂಥ ಬೂದಿ, ಇವನ್ನೆಲ್ಲ ಪುಡಿ ಮಾಡಿ ಅದ್ರಲ್ಲಿ ಸ್ವಲ್ಪ ಸೈಂಧವ ಲವಣ, ಅರಿಶಿನ ಪುಡಿ, ಲವಂಗದ ಪುಡಿ ಹಾಕಿ ಉಜ್ಜಿದ್ರೆ 100 ವರ್ಷ ನಿಮ್ಮ ಹಲ್ಲು ಚೆನ್ನಾಗಿರ್ತವೆ. ಅದನ್ನ ಬಿಟ್ಟು ಕೆಮಿಕಲ್ ಪೇಸ್ಟ್ ಹಾಕ್ತೀರಾ, ಅದನ್ನ ನೀವು ಎಷ್ಟೇ ಬಾಯಿ ಸ್ವಚ್ಛ ಮಾಡ್ಕೊಂಡ್ರೆ ಅದು ಸಂದುಗಳಲ್ಲಿ ಸಿಕ್ಕಾಕೊಂಡಿರ್ತದೆ. ಆಹಾರದ ಜೊತೆಗೆ ಅದು ಒಳಗೆ ಹೋಗುತ್ತೆ. ಆ ಕೆಮಿಕಲ್ ಒಳಗೆ ಹೋದ್ರೆ ಅದರಿಂದನೇ BP, ಶುಗರ್, ಕ್ಯಾನ್ಸರ್ ಬರೋದು. ಹಲ್ಲು ಉಜ್ಜೋದ್ರಲ್ಲಿ ತೊಂದರೆ ಆಯಿತು. ಬೆಳಗ್ಗೆದ್ದು ಪೇಯದಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಂಡ್ವಿ. ಆಮೇಲೆ ಸ್ನಾನ, ಇದಕ್ಕೆ ಚರ್ಮಕ್ಕೆ ಬ್ಯಾರಿಯರ್ ಇಮ್ಯುನಿಟಿಯ ಒಂದು ಪ್ರಧಾನ ಶಕ್ತಿ ಅಂತ ಕರೀತಾರೆ. ಇಮ್ಯುನಿಟಿಗೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಚರ್ಮನೂ ಕೂಡ. ವಿಟಮಿನ್ D ಸೆಕ್ರೇಷನ್ ಆಗ್ತಕ್ಕಂಥದ್ದು. ಮತ್ತೆ ಈ ಚರ್ಮ ಇಲ್ದಿದ್ರೆ ಮನುಷ್ಯ ಒಣಗೋಗ್ಬಿಡ್ತಾನೆ. ಚರ್ಮ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ನಮ್ಮ ಆರೋಗ್ಯಕ್ಕೆ. ನೀವೇನೇ ಆಯಿಲ್ ಅಪ್ಲಿಕೇಶನ್ ಮಾಡಿದ್ರೆ ಅದು ಅಬ್ಸರ್ವ್ ಮಾಡುತ್ತೆ. ಚರ್ಮಕ್ಕೆ ಅಬ್ಸರ್ವ್ ಮಾಡತಕ್ಕಂಥ ಶಕ್ತಿ ಇದೆ. ನೀವು ಕೆಮಿಕಲ್ ಸೋಪ್ ಹಾಕಿ ಉಜ್ಜಿದ್ರೆ ಆ ಕೆಮಿಕಲ್ನ ಅಬ್ಸರ್ವ್ ಮಾಡುತ್ತದೆ ಚರ್ಮ. ಅದಕ್ಕೆ ಸ್ಕಿನ್ ಅಲರ್ಜಿಗಳು ಜಾಸ್ತಿ ಆಗ್ತಾ ಇದಾವೆ. ಅದು ಒಳಗಡೆ ಎಲ್ಲೆಲ್ಲೂ ಹೋಗಿ ಸೇರ್ಕೊಳ್ಳುತ್ತೆ, ಬ್ಲಾಕೇಜ್ ಆಗುತ್ತೆ. ಎಲ್ಲೆಲ್ಲಿ ಏನೇನು ನಮ್ ತಪ್ಪು ಮಾಡ್ತಾ ಇದೀವಲ್ಲ, ಇದರಿಂದ ಹೊಲಸು ಹಾರ್ಟಲ್ಲಿ ಸೇರ್ಕೊಂಡ್ರೆ ಕಾರ್ನರಿ ಆರ್ಟರಿ ಬ್ಲಾಕೇಜ್, ಕಿಡ್ನಿಲಿ ಸೇರ್ಕೊಂಡ್ರೆ ಕಿಡ್ನಿ ಫೇಲ್, ಬ್ರೈನಲ್ಲಿ ಸೇರ್ಕೊಂಡ್ರೆ ಬ್ರೈನ್ ಹೆಮರೇಜು, ಲಿವರ್ಲಿ ಸೇರ್ಕೊಂತ ಫ್ಯಾಟಿ ಲಿವರ್ ಸಿರೋಸಿಸ್, ಹಾಗೆ ಕರಳಲ್ಲಿ ಸೇರ್ಕೊಂತ ಅಲ್ಸರೇಟಿವ್ ಕೊಲೈಟಿಸ್. ಇದೇ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪಲ್ಲಿ. ಹಲವಾರು ತಪ್ಪುಗಳನ್ನ ಹೇಳಿದೆ ನಾನು. ಆಮೇಲೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮೊದಲು ಕುತ್ಕೊಂಡು ಆಹಾರ ಸೇವನೆ ಮಾಡ್ತಾ ಇದೀವಿ, ಈಗ ನಿಂತು ತಿಂತಾ ಇದೀವಿ. ಇನ್ನು ಮುಂದೆ ಓಡ್ಕೊಂಡು ತಿಂತಾರ ಗೊತ್ತಿಲ್ಲ. ಮೊದಲು ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರ ಇತ್ತು ಮಡಿಕೆಯಲ್ಲಿ. ಈಗ ಮಡಿಕೆ ಹೋಗ್ಲಿ, ಮಡಿಕೆಯಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟೀಲು ಮತ್ತೆ ಹಿತ್ತಾಳೆ ಮತ್ತು ತಾಮ್ರದಲ್ಲಿ ಆಹಾರ ನಾವು ತಯಾರು ಮಾಡ್ಬೋದು. ಪರ್ಸೆಂಟೇಜ್ ವೈಸ್ ನಾವು ಸುಧಾರಿಸ್ತಾ ಹೋಗ್ಬೇಕು. ಅದನ್ನ ಕುಕ್ಕರ್ ಆವರಿಸ್ಕೊತು. ಆಮೇಲೆ ಏನಾಯ್ತಂದ್ರೆ, ಮೊದಲು ಮನುಷ್ಯ ಏನಿತ್ತು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ ಮನೇಲಿ ಇರ್ತಾ ಇದ್ದು. ಈಗ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಜನ ತಿಂಡಿಗೆ ಬ್ರೆಡ್ ಬಳಸ್ತಾರೆ, ಬ್ರೆಡ್ ಜಾಮ್ ಬಳಸ್ತಾರೆ. ಮೊದಲು ಮುದ್ದೆ ತಿಂದು ಬೆಳಗ್ಗೆದ್ದು ಮುದ್ದೆ ರೊಟ್ಟಿ ತಿಂದುದ್ರೆ ಅವನು 8-10 ತಾಸು ಹೊಲದಲ್ಲಿ ಕೆಲಸ ಮಾಡಿದ್ರೆ ಜಪ್ಪಯ್ಯ ಅಂತಿರ್ಲಿಲ್ಲ. ಹೀಗೆ ನಮ್ಮ ಪಾರಂಪರಿಕ ಆಹಾರಗಳು ಈ ಕಡೆ ಮುದ್ದೆ ತಿಂತಾರೆ, ಯಾವ್ದು ಅವ್ರ ಆಹಾರಕ್ಕೆ ಸೆಟ್ ಆಗಿರ್ತವೆ. ಒನ್ ಮ್ಯಾನ್ ಫುಡ್ ಅನದರ್ ಮ್ಯಾನ್ ಪಾಯ್ಸನ್.
ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಹೋಗಿ ಮುದ್ದೆ ತಿನ್ಸಿದ್ರೆ ಅವ್ರಿಗೆ ಸೆಟ್ ಆಗಲ್ಲ ಅದು, ಯಾಕಂದ್ರೆ ಅವ್ರ DNA ಅದಕ್ಕೆ ಸೆಟ್ ಆಗಿರುತ್ತೆ. ಹಾಗೆ ನಮ್ಮ ಪೂರ್ವಜರು ಯಾವ ಆಹಾರ ತಿನ್ಕೊಂಡು ಬಂದ್ರಲ್ಲ ಅದು ನಾವು ಮರ್ತಿದ್ದೇವೆ. ಮತ್ತೆ ರಾತ್ರಿ ಕೂಡ ನಾವು 8, 9, 10 ಗಂಟೆಗೆ ಆಹಾರ ತಿಂತೇವೆ. ಜಠರಾಗ್ನಿ ಏನಾಗುತ್ತಂದ್ರೆ ಸೂರ್ಯನಿಗೆ ಅನುಗುಣವಾಗಿರ್ತದೆ. ಈ ಪ್ರಕೃತಿಗೂ ಆ ಪ್ರಕೃತಿಗೂ ಏನಿರ್ತದೆ, ಕನೆಕ್ಷನ್ ಇರ್ತದೆ. ಆ ಪ್ರಕೃತಿಲಿ ಸೂರ್ಯ ಮುಳುಗಿದ ತಕ್ಷಣ ಈ ಶರೀರದಲ್ಲೂ ಕೂಡ ಜಠರಾಗ್ನಿ ಡೌನ್ ಆಗಿರುತ್ತೆ. ಅವಾಗ ನಾವು ಆಹಾರ ತಿಂದ್ರೆ ಅದೇನು ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇದ್ರೆ ಆಮ ಆಗುತ್ತೆ, ಆಮದಿಂದ ರೋಗ ಉತ್ಪತ್ತಿ ಆಗುತ್ತೆ. ಇಷ್ಟೇ ಆಗೋದು. ಬೇಗ ಮಲಗಬೇಕು, ಬೇಗ ಏಳ್ಬೇಕು, ಆಮೇಲೆ ಸ್ವಚ್ಛವಾದ ಆಹಾರ ತಿನ್ನಬೇಕು. ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು ಇವನ್ನ ಸಾಧ್ಯವಾದಷ್ಟು ಹೆಚ್ಚಿಗೆ ಸೇವನೆ ಮಾಡ್ಬೇಕು. ಇದೇ ಆರೋಗ್ಯದ ಗುಟ್ಟು, ಮತ್ತೇನಿಲ್ಲ ಇದರಲ್ಲಿ. ಈಗ ನನ್ಗನ್ಸಿದ್ದು ನೀವು ಕೆಲವು ಹೇಳ್ತಾ ಇದ್ರಲ್ಲ ಟಿಪ್ಸ್ ಗಳಲ್ಲಿ, ಜಂಕ್ ಫುಡ್ ಬಿಡಬಹುದು. ಈಗ ಆಯಿಲ್ ಕಡಿಮೆ ಮಾಡಿ ಟ್ರೈ ಮಾಡಬಹುದು. ಈಗ ಮುದ್ದೆ ಅಥವಾ ರೊಟ್ಟಿ, ಅನ್ನ ಈ ತರ ಜಾಸ್ತಿ ತಿನ್ಬಹುದು. ಬಟ್ ಕೆಲವು ಟೀ ಕಾಫಿನೂ ಬಿಡ್ಬೋದು, ಬಿಡಕ್ ಆಗಲ್ಲ ಅಂತಲ್ಲ. ಎಷ್ಟೋ ಜನ ಬಿಟ್ಟಿದ್ದಾರೆ, ಟೀ ಕಾಫಿ ಬಿಡ್ತಾರೆ. ಇವಾಗೆಲ್ಲ ಗ್ರೀನ್ ಟೀ ಏನೇನೋ ಆ ತರದನ್ನ ಟ್ರೈ ಮಾಡ್ತಾರೆ. ಅದ್ರ ಆಚೆಗೆ ಕಷಾಯಗಳನ್ನ ಕುಡಿಬಹುದು. ಬಟ್ ಕೆಲವೆಲ್ಲ ನಮಗ್ ಗೊತ್ತಿಲ್ಲದಂಗೆ ಒಪ್ಕೊಂಡ್ಬಿಟ್ಟಿದೆ. ಹಲ್ಲುಜ್ಬೇಕು, ಅದಕ್ಕೆ ಪೇಸ್ಟ್ ಹಾಕಿನೇ ಹಲ್ಲುಜ್ಬೇಕು, ಈ ತರದ್ ಬಂದ್ಬಿಟ್ಟಿದೆ. ಸ್ನಾನ ಮಾಡ್ಬೇಕು, ಸೋಪ್ ಹಾಕಿನೇ ಸ್ನಾನ ಮಾಡ್ಬೇಕು ಈಗಿರುವಂತಹ ಸೋಪ್ ಕಡೆ. ಅದನ್ನ ಬಿಟ್ಟು ನೀವು ಹೇಳಿರುವಂತಹ ನಿಸರ್ಗದತ್ತವಾಗಿರೋ ವಸ್ತುಗಳನ್ನ ಉಪಯೋಗಿಸಿ ಮಾಡೋದು ಸ್ವಲ್ಪ ಕಷ್ಟ ಈ ಜಮಾನಕ್ಕೆ ಅಂತ ಅನ್ಸುತ್ತೆ. ಹೌದೌದು, ತುಂಬಾ ಕಷ್ಟ ಆಗುತ್ತೆ. ಒಪ್ಕೊಳ್ಳೋದೇ ಕಷ್ಟ ಇದೆ ಈ ಜಮಾನದಲ್ಲಿ. ಮಾಡ್ಬೋದು ಸುಲಭವಾಗಿ. ಈ ನೋಡಿ, ನಮ್ಮ ಆಶ್ರಮದಲ್ಲಿ 100 ರೂಪಾಯಿಗೆ ಒಂದು ಡಬ್ಬಿ ಪೌಡರ್ ಸಿಗ್ತದೆ. 100-200 ರೂಪಾಯಿಗೆ. ಅದು 3-4 ತಿಂಗಳಾಗತ್ತೆ. ಅದ್ರಲ್ಲಿ ಹಲ್ಲು ಅಲಗಾಡೋದು, ಹಲ್ಲಲ್ಲಿ ವಾಸನೆ ಬರೋದು, ಹಲ್ಲಲ್ಲಿ ಕೀವು ಸೋರ್ತಾ ಇರೋದೆಲ್ಲ ಆ ಪೌಡರ್ ಹಚ್ಚಿ ಉಜ್ಜಿರ್ ಹೋಗ್ಬಿಡ್ತದೆ. ಮತ್ತೆ ಒಂದು ಸ್ನಾನದ ಚೂರ್ಣ. ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಸಾಧ್ಯವಾದಷ್ಟು ನೀವು ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದನೇ ಸೋಪು ಶಾಂಪು ಮಾಡಿಸ್ತಾ ಇದ್ದಾರೆ. ಅದ್ರಲ್ಲಿ ಕೆಮಿಕಲ್ ಹಾಕ್ಲೇಬೇಕಾಗತ್ತೆ. ಆದ್ರೆ ಅವರು ನೀವು ಮಾಡಿದ್ದು ನಾವು ತಗೊಳ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ಬರ್ತಾರೆ. ನಾವು ಮುಂದಿನ ಜಮಾನಗಳಲ್ಲಿ ನಾವು ಅದನ್ನ ಪರಿಶುದ್ಧವಾಗಿ ಸೋಪು ಶಾಂಪು ತಯಾರು ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ನಾವೀಗ ಅದನ್ನು ಬಿಡ್ಬೇಕಂತಿದೆ. ಯಾಕಂದ್ರೆ ನಮ್ಮ ತಪ್ಪುಗಳನ್ನ ನಾವು ಹೇಳ್ಕೋಬೇಕಾಗತ್ತೆ. ಬರೀ ಬೇರೆಯವ್ರ ತಪ್ಪನ್ನೇ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ತಪ್ಪುಗಳನ್ನ ಹೇಳ್ಕೋಬೇಕು ನಾವು. ಆದ್ರೆ ನಮ್ಮ ಉದ್ದೇಶ ಏನಿದೆ ಅಂದ್ರೆ, ನೋಡ್ರಿ, ಕಡಲೆ ಹಿಟ್ಟು ಎಲ್ಲರ ಮನೇಲಿದೆ. ಕಡಲೆ ಹಿಟ್ಟಿದೆ, ಕಸ್ತೂರಿ ಅರಶಿನ, ಮೆಂತ್ಯ ಪೌಡ್ರು, ಈ 3 ಹಾಕಿದ್ರೆ ಸ್ನಾನದ ಚೂರ್ಣ ಆಯ್ತು. ಇದ್ರಲ್ಲಿ ಏನ್ ಕಷ್ಟ ಇದೆ ಹೇಳಿ? ಏನು ಕಷ್ಟ ಇಲ್ಲ ಇದ್ರಲ್ಲಿ. ನಾವು ಬೇರೆಯವರು ಅದನ್ನ ಜಾಸ್ತಿ ಕೇಳ್ತಾ ಇದಾರೆ ಅಂತ ನಾವು ಮಾಡಿದ್ವಿ. ಆದ್ರೆ ಈಗ ನಮಗೆ ಒಂದು ಅನಿಸ್ತದೆ, ನಮ್ಗೆ ಇಂಟ್ಯೂಷನ್ ಬರ್ತಾ ಇದೆ, ನೋಡಪ್ಪ ಅವ್ರು ಹಂಗ್ ಕೇಳ್ತಿದಾರೆ ಅಂತ ಅವ್ರಂಗೆ ನೀ ಕುಣಿಬೇಡ, ನೀನ್ ಇವಾಗ ಏನ್ ಮಾಡ್ಬೇಕಂದ್ರೆ ಹೇಳಿದ್ದನ್ನೇ ಮಾಡ್ಬೇಕು, ಮಾಡಿದ್ದನ್ನೇ ಹೇಳ್ಬೇಕು ಅಂತ ನನ್ನ ಮನಸ್ಸಾಕ್ಷಿ ನನ್ಗೆ ಹೇಳ್ತು. ಅದಕ್ಕೆ ನಾನು ಕೂಡ ಈ ಶಾಂಪೂ, ನಮ್ಮ ಆಶ್ರಮದಲ್ಲಿ ತಯಾರಾಗ್ತಕ್ಕಂಥ ಶಾಂಪೂ, ಸೋಪುಗಳನ್ನ ಸ್ವಲ್ಪ ತಡೆ ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಇವೆಲ್ಲ ಸುಲಭವಾಗಿದ್ದಾವೆ, ಮತ್ತೆ ಖರ್ಚಿಲ್ಲ. ನೀವೊಂದು ಸೋಪಿಗೆ ಎಷ್ಟು ಖರ್ಚು ಮಾಡ್ತೀರಾ, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಕಡಲೆ ಹಿಟ್ಟು, ಕಸ್ತೂರಿ ಅರಿಶಿನ ಸಿಗ್ತದೆ ನಿಮ್ಗೆ. ಸ್ನಾನ ಚೂರ್ಣಗಳು, ಅಂಟ್ವಾಳಕಾಯಿಂದ ಮೈ ಸ್ನಾನ ಮಾಡ್ಬೋದು. ಅಂಟ್ವಾಳಕಾಯಿನ ಪೌಡರ್ ಸಿಗ್ತದೆ, ಅದನ್ನ ಅದ್ರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬಹುದು. ಆದ್ರೆ ಎಲ್ಲಾ ಸಮಸ್ಯೆಗೂ ಒಂದೇ ಪರಿಹಾರ, ಮನುಷ್ಯ ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡೋದು ಒಂದೇ ಪರಿಹಾರ. ನಾವು ಮನಸ್ಸು ಮಾಡಿದ್ರೆ ಏನು ಆಗೋದಿಲ್ಲ. ಈಗ ಆಹಾರ ಕ್ರಮ ಬಹಳ ಇಂಪಾರ್ಟೆಂಟ್. ನೀವು ಅವಾಗ್ಲೂ ಹೇಳ್ತಾ ಇದ್ರೆ ಗಟ್ ಹೆಲ್ತ್ ಸರಿ ಇದ್ರೆ ಎಲ್ಲವೂ ಸರಿ ಆಗುತ್ತೆ. ಅದಕ್ಕಾಗಿ ಒಂದು ಟಿಪ್ಸ್ ಅಂತ ನೀವು ಹೇಳೋದಾದ್ರೆ, ಸಲಹೆ ಅಂತ ಕೊಡೋದಾದ್ರೆ, ಆಹಾರ ಕ್ರಮ ಹೇಗಿರ್ಬೇಕು? ಹಿತ ಬುಕ್, ಮಿತ ಬುಕ್, ಅವಕಾಶಿಕ ಬುಕ್. ಅಂದ್ರೆ ಆಹಾರ ಹಿತವಾಗಿ ಸೇವನೆ ಮಾಡ್ಬೇಕು, ಮಿತವಾಗಿ ಸೇವನೆ ಮಾಡ್ಬೇಕು. ಜಪಾನ್ ನಲ್ಲಿ ಒಂದು ಪದ್ಧತಿ ಇದೆ, ಹಪೆ ಹರ್ಚೋ ಅಂತ ಕರೀತಾರೆ ಅದಕ್ಕೆ. ಅವರು ತಮ್ಮ ಹೊಟ್ಟೆಯ 80% ಮಾತ್ರ ಸೇವನೆ ಮಾಡ್ತಾರೆ ಆಹಾರವನ್ನು. ಅದಕ್ಕೆ ನೋಡಿ, ಜಪಾನ್ ನಲ್ಲಿ ಹೆಚ್ಚು 100 ವರ್ಷಗಳ ಕಾಲ ಬದುಕೋ ಜನಸಂಖ್ಯೆನೇ ಜಾಸ್ತಿ ಇದೆ ಅಲ್ಲಿ. ನಮ್ಮ ಆಯುರ್ವೇದ ಅದನ್ನ ಮೊದಲೇ ಹೇಳಿದೆ, ಹಿತವಾಗಿರ್ಬೇಕು ಆಹಾರ, ಮಿತವಾಗಿರ್ಬೇಕು. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೇನೆ, ದುನಿಯಾಕ್ಕೆ ಸಾರೆ ಲೋಗ್ ಅಪನೆ ಖಾನೆ ಮೇ ಆಧಾ ಕಟಾ ದಿಯಾ ತೋ ಸಾರೆ ಡಾಕ್ಟರ್ ಲೋಗ್ ಭೂಕೆ ಮರ್ ಜಾಯೇಗ. ಅಂದ್ರೆ ನಮ್ಮ ಆಹಾರವನ್ನ ನಾವು ಕಡಿಮೆ ಮಾಡಿದ್ರೆ ಸಾಕು, ಚೆನ್ನಾಗಿ ಜೀರ್ಣ ಆಗಿಬಿಡ್ತದೆ. ಚೆನ್ನಾಗಿ ಜೀರ್ಣ ಆದ್ರೆ ರೋಗನೇ ಬರೋದಿಲ್ಲ. ಜೀರ್ಣ ಚೆನ್ನಾಗಾದ್ರೆ, ಅಗ್ನಿ ದೀಪನ ಆದ್ರೆ, ಅಗ್ನಿಯಲ್ಲಿ ವ್ಯತ್ಯಾಸ ಆಗೋದೇ ಸರ್ವ ರೋಗಕ್ಕೂ ಕಾರಣ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ. ನೋಡ್ರಿ, ನೀವು ಡಾಕ್ಟರ್ ಹತ್ರ ಹೋದಾಗ ಸೀರಿಯಸ್ ಪೇಷಂಟ್ ಇದ್ರೆ ಮೊದ್ಲು ಮುಟ್ ನೋಡ್ತಾರೆ. ಮೈ ಬೆಚ್ಚಗಿತ್ತು ಅಂತ ಹೇಳಿದ್ರೆ ಮಾತ್ರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಮೈ ತಣ್ಣಗಾದ್ರೆ ಬೆಡ್ಶೀಟ್ ತೆಗೆದು ಮುಖದ ಮೇಲೆ ಹಾಕ್ತಾರೆ, ಐ ಆಮ್ ಸೋ ಸಾರಿ ಅಂತಾರೆ. ಅಂದ್ರೆ ಮೈ ಬೆಚ್ಚಗಿದ್ರೆ ಪ್ರಾಣ, ಅಗ್ನಿ ತತ್ವ. ಅದಕ್ಕೆ ನಾವು ಹೆಚ್ಚಿಗೆ ತಿಂದ್ರೆ ಅಗ್ನಿ ತತ್ವ ಹಾಳಾಗಿ ನಮ್ಗೆ ತೊಂದರೆ ಆಗತ್ತೆ. ಅದಕ್ಕೆ ಮಿತ ಬುಕ್, ಅವಕಾಶಿಕ ಬುಕ್. ಅವಕಾಶ ಸಿಗ್ಬೇಕು ಹೊಟ್ಟೆಯಲ್ಲಿ, ಜೀರ್ಣ ಆಗ್ಲಿಕ್ಕೂ ಕೂಡ ಒಂದ್ ಮಿಕ್ಸಿಗೆ ಫುಲ್ ಹಾಕ್ಬಿಟ್ಟು ತಿರುಗಿಸಿದ್ರೆ ತಿರ್ಗಲ್ಲ ಅದು. ಅವಕಾಶ ಇರ್ಬೇಕು, ಅವಕಾಶಿಕ ಬುಕ್ ಅಂತ ಹೇಳ್ತಾರೆ. ಮತ್ತೆ ಋತುಗನುಗುಣವಾಗಿ ತಿನ್ನಬೇಕು. ಮಳೆಗಾಲದಲ್ಲಿ ತಂಪು ಆಹಾರ ತಿನ್ನಬಾರ್ದು, ಚಳಿಗಾಲದಲ್ಲಿ ಒಣಗಿನ ಆಹಾರ ತಿನ್ನಬಾರ್ದು. ಯಾಕಂದ್ರೆ ವೃಕ್ಷತೆ ಚಳಿಗಾಲದಲ್ಲಿ ಇರ್ತದೆ, ಮಳೆಗಾಲದಲ್ಲಿ ಕಫ ಇರ್ತದೆ. ಅವಾಗ ಕಫ ಪ್ರಧಾನವಾದ ತಣ್ಣನೆ ಆಹಾರ, ಹಣ್ಣು ಈ ತರದನ್ನ ತಿನ್ನಬಾರ್ದು.
ಚಳಿಗಾಲದಲ್ಲಿ ನಾವು ಎಣ್ಣೆ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ಬೇಕು. ಅವಾಗ ನೋಡಿ ಎಳ್ಳುಂಡೆ, ಶೇಂಗಾದ ಕಾಳು ಉಂಡೆ, ಈ ತರದ ಆ ಹಬ್ಬದಲ್ಲಿ ಅದೇ ತರ ಪದಾರ್ಥಗಳನ್ನ ಮಾಡ್ತಾರೆ. ನೀವು ಚಳಿಗಾಲದಲ್ಲಿ ನೋಡಿ ಬೇಕಾದ್ರೆ ಈ ಯುಗಾದಿ ಬರುತ್ತೆ ಅವಾಗ ಎಳ್ಳು ಬೆಲ್ಲ ತಿಂತೇವೆ. ಬೇಸಿಗೆಯಲ್ಲಿ ಬರ್ತಕ್ಕಂತ ಶಿವರಾತ್ರಿ ಬರುತ್ತೆ ಅವಾಗ ಹಣ್ಣು ಹಂಪಲುಗಳನ್ನ ತಿಂತೇವೆ. ಮಳೆಗಾಲದಲ್ಲಿ ಬರ್ತಕ್ಕಂತ ಗಣೇಶನ ಹಬ್ಬ ಇವಕ್ಕೆಲ್ಲ ಪಾಯಸಗಳನ್ನ ಜಾಸ್ತಿ ಮಾಡ್ತೇವೆ. ಅಂದ್ರೆ ನಮ್ಮ ಹಿರಿಯರು ಪ್ರಕೃತಿಗೆ ಅನುಗುಣವಾಗಿ ತಮ್ಮ ಆಹಾರ ಪದ್ಧತಿಯನ್ನ ಸೆಟ್ ಮಾಡ್ಕೊಂಡಿದ್ರು. ಹೀಗೆ ಅವಕಾಶಿಕ ಬುಕ್, ಋತು ಬುಕ್, ಈ ಋತುವಿಗೆ ಅನುಗುಣವಾಗಿ ಹಿತವಾಗಿ ಮಿತವಾಗಿ ಆಹಾರ ತಿಂದ್ರೆ ಮನುಷ್ಯನಿಗೆ ಆರೋಗ್ಯದ ಸಮಸ್ಯೆಗಳು ನಾವು ತಡೆಗಟ್ಟಬಹುದು. ಈಗ ಆಯುರ್ವೇದ ಅಂತಂದ್ರೆ ಆರೋಗ್ಯ ಪದ್ಧತಿ, ಜೀವನ ಪದ್ಧತಿ. ಬಟ್ ಅದ್ರ ಆಚೆಗೆ ರೋಗ ಬಂದಿದ್ದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದೇ ನಮ್ಮ ಆರೋಗ್ಯಯುತ ಜೀವನಕ್ಕೆ ಒಳ್ಳೇದು ಅಂತ ಅನ್ಸುತ್ತೆ. ಆಯುರ್ವೇದದಲ್ಲಿ ನಿಮ್ಮ ಸಜೆಷನ್ಸ್ ಗಳೇನು? ಆಯುರ್ವೇದ ಅಂದ್ರೆ ಆಯುರ್ ಅಂದ್ರೆ ಆಯುಷ್ಯ, ವೇದ ಅಂದ್ರೆ ಜ್ಞಾನ. ಆಯುಷ್ಯವನ್ನ ವೃದ್ಧಿಸುವ ಜ್ಞಾನವೇ ಆಯುರ್ವೇದ. ಇಲ್ಲಿ ಮುಖ್ಯವಾಗಿ ದಿನಚರ್ಯ, ಋತುಚರ್ಯ, ಆಹಾರಚರ್ಯ ಅಂತ ಬರುತ್ತೆ. ಈ ಮೂರೂ ಶುದ್ಧ ಮಾಡಿಕೊಳ್ಳದೆ ಪರಿಪೂರ್ಣ ಆಯುರ್ವೇದದ ಮೂಲ ಸಿದ್ಧಾಂತ. ಕಾಯಿಲೆ ಬಂದ ಮೇಲೆ ಔಷಧಿ ಕೊಡೋದ್ರ ಬಗ್ಗೆ ಹೆಚ್ಚು ಇಲ್ಲಿ ವಿವರಣೆಗಳಿಲ್ಲ ಆಯುರ್ವೇದದಲ್ಲಿ. ಜೀವನ ಪದ್ಧತಿ ಬಗ್ಗೆ, ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಬಗ್ಗೆನೇ ಜಾಸ್ತಿ ಅಧ್ಯಾಯಗಳಿದಾವೆ. ಚರಕ ಮಹರ್ಷಿಗಳಾಗಿರ್ಬೋದು, ಸುಶ್ರುತರಾಗಿರ್ಬೋದು, ವಾಗ್ಭಟರಾಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಅದಕ್ಕಾಗಿ ನಾವೇನ್ ತಿಳ್ಕೊಬೇಕಂತ ಹೇಳಿದ್ರೆ ಆಹಾರವೇ ಪರಮೌಷಧಿ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲೇ ಒಂದು ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕಾಗಿ ನಾವೇನ್ ನೋಡಿ, ಈಗ ನಾವು ಇತ್ತೀಚಿನ ಒಂದು ಪದ್ಧತಿನ ಹೇಳ್ಬೇಕಂದ್ರೆ ಈಗ ನಮಗೆ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, BP, ಶುಗರು, ಥೈರಾಯ್ಡು, ಜಾಯಿಂಟ್ಸ್ ಪೇನು, ನರ ದೌರ್ಬಲ್ಯತೆ, ಮಕ್ಕಳಾಗದೇ ಇರೋ ಸಮಸ್ಯೆ, ಗರ್ಭಕೋಶದ ಸಮಸ್ಯೆ, ಆಮೇಲೆ ಇವೆಲ್ಲ ನಿದ್ರಾಹೀನತೆ ಇವೆಲ್ಲ ಬರ್ತಾ ಇದಾವೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ದೇಹಕ್ಕೆ ಬೇಕಾಗಿರೋ ಪೋಷಕ ಸತ್ವಗಳ ಕೊರತೆ, ಆಮೇಲೆ ದೇಹದಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥ ಟಾಕ್ಸಿಸಿಟಿ. ಯಾಕೆ ಹಂಗಾಗ್ತಾ ಇದೆ ಅಂದ್ರೆ ನಾವು ತಿಂತಾ ಇರತಕ್ಕಂಥದ್ದು ಹೆಚ್ಚು ಕಾರ್ಬೋಹೈಡ್ರೇಟ್ ಫುಡ್ ಇದೆ. ನಾವು 4 ರೊಟ್ಟಿ ತಿಂತೇವಿ, ಅದ್ರ ಜೊತೆಗೆ ಇಷ್ಟೇ ಸಾಂಬಾರು ಪಲ್ಯ ತಿಂತೇವೆ. ಆಮೇಲೆ 2 ದಪ್ಪ ಮುದ್ದೆ ತಿಂತೇವಿ, ಸಾಂಬಾರು ಪಲ್ಯ ಕಮ್ಮಿ ತಿಂತೇವೆ. ಹಾಗಾಗೋದ್ರಿಂದ ಅದೇನಾಗುತ್ತೆ ಅಂತ ಹೇಳಿದ್ರೆ ಏಕಮುಖವಾದ ಆಹಾರ ಆಗುತ್ತೆ. ಹಿಂದಿನ ಜನ ಅದನ್ನ ತಿಂದ್ರು, ಅದು ಕೆಲಸ ಮಾಡ್ತಿರೋ, ಅರಗಿಸ್ಕೊಳ್ತಿರು. ಈಗಿನ ತಕ್ಕಾಗಿ ನಾವು ಮಾತಾಡ್ಬೇಕಲ್ಲ. ಹಾಗೆ ಕಾಲ ಕಾಲಕ್ಕೆ ಆ ವಿಜ್ಞಾನವನ್ನು ಕೂಡ ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ನಾವೀಗ ಏನ್ ತಿನ್ಬೇಕಂದ್ರೆ 30 ಭಾಗ ರೊಟ್ಟಿ, ಅನ್ನ, ಮುದ್ದೆ ತಿಂದ್ರೆ 70 ಭಾಗ ಪಲ್ಯ, ಸಾಂಬಾರ್ ತಿನ್ಬೇಕು. ಆಮೇಲೆ ಏನ್ ತಪ್ಪು ಮಾಡ್ತೇವೆ ಅಂದ್ರೆ ಹಣ್ಣುಗಳನ್ನ ಆಹಾರದ ನಂತರ ತಿಂತೇವೆ. ಆಹಾರದ ನಂತರ ಮಾವಿನ ಹಣ್ಣು ಒಂದೇ ತಿನ್ಬಹುದು, ಬೇರೆ ಹಣ್ಣುಗಳನ್ನ ತಿನ್ನಂಗಿಲ್ಲ. ಬಾಳೆಹಣ್ಣೆಲ್ಲ ಆಹಾರದ ನಂತರ ತಿಂದ್ರೆ ಅದು ರೂಢಿ ಬಂದಿದೆ. ಆದ್ರೆ ಮಾವಿನ ಹಣ್ಣು ಒಂದು ಮುಖ್ಯ. ಏನಾಗುತ್ತೆ, ಹಣ್ಣು ಜೀರ್ಣ ಆಗ್ಲಿಕ್ಕೆ ಸ್ವಲ್ಪ ಸಮಯ, ಆಹಾರ ಜೀರ್ಣ ಆಗ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ. ಇದು ಬೇಗ ಜೀರ್ಣ ಆಗಿ ಈ ಮತ್ತು ಆ ಆಹಾರದಲ್ಲಿ ಗೊಂದಲಗಳು ಏರ್ಪಡ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಕೆಲವೊಂದಿಷ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಅದರಿಂದ ರೋಗಗಳು ಉತ್ಪತ್ತಿ ಆಗೋದು. ಅದಕ್ಕೆ ಆಹಾರದಕ್ಕಿಂತ 1 ಗಂಟೆ ಮೊದಲು, ಆಹಾರದಕ್ಕಿಂತ ಮೊದಲು ಹಣ್ಣು ತರಕಾರಿಗಳನ್ನ ತಿನ್ನಬಹುದು. ಆಮೇಲೆ ಅದಾದ್ಮೇಲೆ ಆಹಾರ ತಿನ್ನಬಹುದು. ಇನ್ನ ಇದಾದ್ಮೇಲೆ ಏನಂತ ಹೇಳಿದ್ರೆ ಹುಳಿ ಹಣ್ಣು ಮತ್ತು ಸಿಹಿ ಹಣ್ಣು ಒಟ್ಟಿಗೆ ತಿನ್ನಬಾರದು. ಅದೇನಾಗತ್ತೆ ಅಂತ ಹೇಳಿದ್ರೆ ವಿರುದ್ಧ ಆಹಾರ ಆಗುತ್ತೆ. ಮತ್ತೆ ಹಾಲು ಮತ್ತು ಹಣ್ಣನ್ನ ಒಟ್ಟಿಗೆ ತಿನ್ನಬಾರದು, ಅದು ಕೂಡ ವಿರುದ್ಧ ಆಹಾರ ಆಗುತ್ತೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ರಾತ್ರಿ ಮೊಸರು ತಿನ್ನಬಾರದು, ಅದು ಕೂಡ ಕಾಲ ವಿರುದ್ಧ ಆಹಾರ ಆಗುತ್ತೆ. ಈಗ ಜೇನು ಮತ್ತೆ ಹಸುವಿನ ತುಪ್ಪ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತಿಂದ್ರೆ ಅದು ಕಾರ್ಪೋಟಕ ವಿಷ, ಅದು ವಿರುದ್ಧ ಆಹಾರ ಆಗುತ್ತೆ. ಮತ್ತ ಅದ್ರ ಜೊತೆಲಿ ಬಿಸಿ ಪದಾರ್ಥದಲ್ಲಿ ಜೇನನ್ನ ಸೇರಿಸಿ ಸೇವನೆ ಮಾಡೋದ್ರಿಂದ ಅದು ಹೈಲಿ ಕ್ಯಾನ್ಸರಸ್ ಆಗುತ್ತೆ. ಅದ್ರ ಜೊತೆಗೆ ನಾವೀಗ ತಿಂತಾ ಇರ್ತಕ್ಕಂಥ ಈಗ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇರ್ತಕ್ಕಂಥ ಉಪ್ಪಿನಕಾಯಿ, ಅದ್ರಲ್ಲಂತೂ ಪ್ರೆಸರ್ವೇಟಿವ್ ಇದ್ದೇ ಇದೆ. ಆ ಹುಳಿ ಅಂಶ ಪ್ಲಾಸ್ಟಿಕ್ ಜೊತೆಗೆ ಸೇರಿದಾಗ ಅದು ಹೈಲಿ ಕ್ಯಾನ್ಸರಸ್ ಆಗುತ್ತೆ. ಮತ್ತ ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನ್ ಸ್ಟಿಕ್ ಪಾತ್ರೆಗಳನ್ನ ಹೆಚ್ಚಾಗಿ ಬಳಸ್ತಾ ಇದೆ, ಅದರಲ್ಲಿ ಪ್ಲಾಸ್ಟಿಕ್ ಏನಾಗುತ್ತೆ ಸೇರ್ಕೊಳ್ಳುತ್ತೆ. ಹೀಗೆ ಇವೆಲ್ಲ ಕೆಲವೊಂದಿಷ್ಟು ಪರಿವರ್ತನೆಗಳು ಮಾಡ್ಕೋಬೇಕು ನಾವು. ಇದನ್ನ ಹೇಳದೆ ಆಯುರ್ವೇದ, ಆಹಾರದ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಬೇಕು ನಾವು. ಅದಕ್ಕಾಗಿ ನಮ್ಮ ಆಯುರ್ವೇದ ಏನ್ ಹೇಳತ್ತೆ ಅಂತ ಹೇಳಿದ್ರೆ ಆಹಾರ ಪದ್ಧತಿನ ಸರಿಯಾಗಿ ಇಟ್ಕೊಳ್ಳೋದು. ಬೆಳಗ್ಗೆ ಎದ್ದು ಸ್ವಲ್ಪ ಹೆಚ್ಚಿಗೆ ತಿಂದ್ರು ನಡೀತದೆ, ಮಧ್ಯಾಹ್ನ ಸ್ವಲ್ಪ ಇನ್ನೂ ಕಡಿಮೆ, ರಾತ್ರಿ ಇನ್ನೂ ಕಡಿಮೆ ತಿನ್ಬೇಕು. ರಾತ್ರಿ ಹೆಚ್ಚು ಆಹಾರ ತಿನ್ನಬಾರದು, ರಾತ್ರಿ ಬೇಗ ಆಹಾರ ತಿನ್ನಬೇಕು ಮತ್ತು ಲಘುವಾಗಿರ್ತಕ್ಕಂಥ ಆಹಾರವನ್ನು ತಿನ್ಬೇಕು. ಇದಿಷ್ಟು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮತ್ತೇನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕಂದ್ರೆ ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪನಾದ್ರೂ ವ್ಯಾಯಾಮ, ಪ್ರಾಣಾಯಾಮ ಇವನ್ ಮಾಡ್ಲೇಬೇಕು. ಈಗ ಎಲ್ಲಾದ್ರೂ ಹೋಗಿ ನೀವು ನನಗೆ ಜೀವನದಲ್ಲಿ ಯಾವ ರೋಗನ ಬರಬಾರ್ದು ಆ ತರ ಔಷಧಿ ಕೊಡಂದ್ರೆ ಯಾರು ಕೊಡಲ್ಲ. ರೋಗ ಬರ್ದೇ ಇರೋದಕ್ಕೆ ಔಷಧಿ ಎಲ್ಲೂ ಇಲ್ಲ.
ಆದ್ರೆ ರೋಗ ಬರದೇ ಇರೋದಕ್ಕೆ ಆಯುರ್ವೇದ ಪದ್ಧತಿಯನ್ನು ಅಳವಡಿಸ್ಕೊಳ್ಬಹುದು, ಯೋಗ ಜೀವನವನ್ನು ಅಳವಡಿಸ್ಕೋಬಹುದು. ಬೆಳಗ್ಗೆ ಎದ್ದು ಯಾರು ಸೂರ್ಯ ನಮಸ್ಕಾರ ಮಾಡ್ತಾರೆ, ಒಂದಿಷ್ಟು ಸೂರ್ಯ ನಮಸ್ಕಾರ ಮಾಡೋದು, ಒಂದಿಷ್ಟು ಸೂಕ್ಷ್ಮ ವ್ಯಾಯಾಮ, ಕತ್ತು ತಿರುಗಿಸೋದು, ಕೈ ತಿರುಗಿಸೋದು, ಸ್ವಲ್ಪ ಸೊಂಟ ತಿರುಗಿಸೋದು, ಇದೆಲ್ಲ ಸೂಕ್ಷ್ಮ ವ್ಯಾಯಾಮ ಮಾಡೋದು. ವಾಕಿಂಗ್ ಮಾಡಬಹುದು. ಜಾಗಿಂಗ್ ಸ್ವಲ್ಪ ಒಳ್ಳೇದಲ್ಲ ಮನುಷ್ಯನಿಗೆ, ರನ್ ಟು ಡೆತ್ ಅಂತಾರೆ. ಅಂದ್ರೆ ಈ ಓಡದಾಗ ಮೊಣಕಾಲಿಗೆ ದೇಹಕ್ಕೆ ಒತ್ತಡ ಬೀಳುತ್ತೆ. ಅದ್ರ ಬದಲು ಸೂರ್ಯ ನಮಸ್ಕಾರ ಇವೆಲ್ಲ ವರ್ಕೌಟ್ ಜೊತೆಗೆ ವರ್ಕಿನ್ನು ಆಗ್ಬೇಕು. ಯೋಗ ಅಂದ್ರೆ ಅದೇನ್ ಮಾಡುತ್ತೆ, ಮೈಂಡ್, ಬಾಡಿ ಅಂಡ್ ಬ್ರೆತ್ ಈ ಮೂರನ್ನು ಕನೆಕ್ಟ್ ಮಾಡುತ್ತೆ. ನಾವೆಲ್ಲ ಹೋಗಿ ವರ್ಕೌಟ್ ಮಾಡೋದ್ರಿಂದ ಅದು ಫಿಸಿಕಲ್ ಒಂದು ವರ್ಕೌಟ್ ಆಗುತ್ತೆ, ನಮ್ಮ ಎನರ್ಜಿ ಏನಾಗುತ್ತೆ, ಕ್ಯಾಲರಿ ಬರ್ನ್ ಆಗುತ್ತೆ ಹೊರತು ಒಳಗಿನ ಇಂಟ್ಯೂಷನ್ ಅದು ಆಕ್ಟಿವೇಟ್ ಆಗೋದಿಲ್ಲ. ನಮ್ಮ ಒಳಗಿರ್ತಕ್ಕಂಥ ಈ ವೇಗಸ್ ನಾಡಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ರಿದಮ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್, ಇವೆಲ್ಲ ಸಿಸ್ಟಮ್ಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯೋಗ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೇವೆ ನಾವು. ಇಲ್ಲಿ ನಾವು ಬೆಳಗ್ಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಈಗ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಇದೆ. ಹೀಗೆ ಮಾಡಿದಾಗ ಲಂಗ್ಸ್ ಅಲ್ಲಿ ಸುಮಾರು 600 ಬಿಲಿಯನ್ಗಿಂತ ಹೆಚ್ಚು ಅಲ್ಯೂಲೈಸ್ಗಳಿದಾವೆ. ಮಿಲಿಯನ್ ಬಿಲಿಯನ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವೆಲ್ಲ ಏನಾಗುತ್ತೆ ಅಂದ್ರೆ ಸ್ವಚ್ಛ ಆಗುತ್ತೆ. ಅಲ್ಯೂಲೈಸ್ ಅಂದ್ರೆ ಗಾಳಿ ಚೀಲಗಳು. ಆ ಲಂಗ್ಸ್ ಕ್ಲೀನ್ ಆಯ್ತು, ಇದರಿಂದ ಹೊಟ್ಟೆಯಲ್ಲಿ ಜಠರಾಗ್ನಿ ಕ್ರಿಯಾಶೀಲ ಆಯ್ತು. ಮತ್ತೆ ನೆಕ್ಸ್ಟ್ ಕಪಾಲ ಭಾತಿ ಪ್ರಾಣಾಯಾಮ. ಕಪಾಲ ಅಂದ್ರೆ ಮೆದುಳು, ಭಾತಿ ಅಂದ್ರೆ ಬೆಳಕು. ಇದನ್ನ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ, ಕಪಾಲ ಭಾತಿ ಪ್ರಾಣಾಯಾಮನ. ಈ ಪ್ರಾಣಾಯಾಮ ಮಾಡ್ತಾ ಹೋದ್ರೆ BP, ಶುಗರು, ಥೈರಾಯ್ಡ್ ಇವು ತನ್ನಷ್ಟಕ್ಕೆ ತಾನೇ ವಾಸಿ ಆಗ್ತವೆ, ಆಗಿದಾವೆ. ಇದ್ರ ಬಗ್ಗೆ ಎವಿಡೆನ್ಸ್ ಕೂಡ ಇದೆ. ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ದ ಬೆನಿಫಿಟ್ಸ್ ಆಫ್ ಪ್ರಾಣಾಯಾಮ ಅಂತ ಹೇಳಿ. ಸೈಂಟಿಫಿಕ್ ಆಗಿ ರಿಸರ್ಚ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ಸುಮ್ಮನೆ ಹೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇತ್ತೀಚಿನ ಜನ ಇದು ಸೂಡೋ ಸೈನ್ಸ್ ಹಾಗೆ ಹೀಗೆಲ್ಲ ಹೇಳೋದಿದೆ. ನಮ್ಮ ಆಯುರ್ವೇದನೇ ಅನ್ಸೈಂಟಿಫಿಕ್ ಅನ್ನೋ ಹೇಳೋ ಜನನು ಮಹಾತ್ಮರು ಇದ್ದಾರೆ. ಅದಕ್ಕಾಗಿ ನಾವು ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಯಾಕಂದ್ರೆ ನಮ್ಮ ನಾಲಿಗೆ ನಮ್ಮ ವ್ಯಕ್ತಿತ್ವವನ್ನು ಸೂಚನೆ ಮಾಡುತ್ತೆ. ಅದಕ್ಕೆ ಬೇರೆಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮ ಹಿರಿಮೆ ಗರಿಮೆಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ, ಅದರಲ್ಲಿರ್ತಕ್ಕಂಥ ವೈಜ್ಞಾನಿಕತೆಯನ್ನು ನಾವು ತಿಳ್ಕೊಂಡ್ರೆ ಸಾಕು. ಬೇರೆಯವ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ನಮ್ಗೇನು ಅಷ್ಟೊಂದು ಸಮಯ ನಮ್ಗಿಲ್ಲ ಈಗ. ಅದಕ್ಕಾಗಿ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಡಿಜೆನರೇಷನ್ ಆಗಿರೋ ಸೆಲ್ಸ್ಗಳು ಮತ್ತೆ ರೀಜನರೇಷನ್ ಆಗ್ತವೆ ಕಪಾಲಭಾತಿ ಮಾಡೋದ್ರಿಂದ. ರೀಜನರೇಷನ್ ಅಂದ್ರೆ ರೀಚಾರ್ಜ್ ಆದಂಗೆ ರೋಗಗಳು ಹೋಗ್ಬಿಡ್ತವೆ. ಈಗ ಯಾವುದೇ ಸೆಲ್ ಡಿಜೆನರೇಷನ್ ಆದ್ರೆ ಹಾರ್ಟ್, ಕಿಡ್ನಿ, ಲಿವರ್, ಬ್ರೈನ್, ಅಲ್ಲಿ ಡಿಜೆನರೇಷನ್ ಆದ್ರೆ ರೋಗ ಉತ್ಪತ್ತಿ ಆಗೋದು. ಆ ಡಿಜೆನರೇಷನ್ ಆಗೋ ಸೆಲ್ಸ್ ರೀಜನರೇಷನ್ ಆದ್ರೆ ಇದು ನ್ಯಾಚುರಲ್ ಸ್ಟೆಮ್ ಸೆಲ್ಸ್ ಥೆರಪಿ ಆಯ್ತು. ನ್ಯಾಚುರಲ್ ಸ್ಟೆಮ್ ಸೆಲ್ಸ್ ಥೆರಪಿ, ನ್ಯಾಚುರಲ್ ಆಗಿ ಸೆಲ್ಸ್ ಹೊಸದಾಗುತ್ತೆ ಕಪಾಲಭಾತಿ ಮಾಡೋದ್ರಿಂದ. ಭಸ್ತ್ರಿಕಾ ಮಾಡೋದ್ರಿಂದ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಬರುತ್ತೆ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರುತ್ತೆ. ಹೀಗೆ ನೀವು ಸುಮ್ನೆ ಈ ತರ ಪರಿಪೂರ್ಣ ಆಗದಿದ್ರೆ ಸುಮ್ನೆ ಹೀಗೆ ಕುತ್ಕೊಂಡು ಉಸಿರು ತಗೊಂಡು ಉಸಿರು ಬಿಡ್ತಾ ಬಿಡ್ತಾ ಈ ರೀತಿ ಶಬ್ದ ಮಾಡಿ ಒಂದ್ಸರಿ. ವೆರಿ ಗುಡ್. ಈ ತರ ಡೀಪ್ ಆಗಿ ಮಾಡಿದ್ರೆ ನೋಡಿ, ಒಂದೇ ನಿಮಿಷದಲ್ಲಿ ಈಗ ನೀವು ಮಾತಾಡಿದ್ರೆ ನಿಮ್ ವಾಯ್ಸ್ ಬೇಸ್ ಚೇಂಜ್ ಆಗಿರುತ್ತೆ. ನಿಮ್ ವಾಯ್ಸ್ ಅಲ್ಲಿ ಅದೊಂದು ಪರಿವರ್ತನೆ ಬಂದಿರುತ್ತೆ, ನಿಮ್ ಮನಸ್ಸಲ್ಲಿ ಪರಿವರ್ತನೆ ಬಂದಿರುತ್ತದೆ. ಜಾಸ್ತಿ ಹೇಳೋದಕ್ಕಿಂತ ಪ್ರಾಕ್ಟಿಕಲಿಟಿಗೆ ನಾವು ಗಮನ ಕೊಡ್ಬೇಕು. ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ 100% ರಿಸಲ್ಟ್ ಇದೆ. ಎಷ್ಟೇ ಸ್ಟ್ರೆಸ್ ಇರ್ಲಿ, ಎಷ್ಟೇ ಒತ್ತಡ ಇರ್ಲಿ, ಒಂದ್ 2 ನಿಮಿಷ ಆಫೀಸಲ್ಲಿ ಕುತ್ಕೊಂಡು ಹಿಂಗ್ ಮಾಡಿ ನೀವು, ಆ ಸ್ಟ್ರೆಸ್ ಎಲ್ಲ ಹೋಗ್ಬಿಡ್ತದೆ. ಆಂಟಿ ಡಿಪ್ರೆಷನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದೇ ಬೇಕಾಗಿಲ್ಲ. ಈಗ ಹೆಚ್ಚು ಸಮಸ್ಯೆ ಅಂದ್ರೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ. ಸ್ಟ್ರೆಸ್, ಎಂಜೈಟಿ, ಸ್ಟ್ರೆಸ್ ಇವೆಲ್ಲ ಜಾಸ್ತಿ. ಯಾರಿಗೂ ಸಮಾಧಾನ ಇಲ್ಲ, ತಿಳಿತಲ್ಲ. ಹಾಗೆ ಈ ಪ್ರಾಣಾಯಾಮ ಮಾಡಿದ್ರೆ ಇನ್ಸ್ಟಂಟ್ ರಿಫ್ರೆಶ್ ಆಗತ್ತೆ ಮೂಡ್, ಇನ್ಸ್ಟಂಟ್ ಆಗಿ. ಮನುಷ್ಯ ಅಂದ್ರೆ ಈ ಸ್ಟ್ರೆಸ್ ಇಸ್ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ನಾವ್ ಹೇಳ್ಬೋದು. ಸ್ಟ್ರೆಸ್, ಆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಾಣಾಯಾಮ ಹೆಲ್ಪ್ ಮಾಡ್ತವೆ. ಫಿಸಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್, ಹೀಗೆ ಸ್ಟ್ರೆಸ್ ಇರಬಾರ್ದು ಅಂತಿಲ್ಲ. ಸ್ಟ್ರೆಸ್ ಅಲ್ಲಿ ಎರಡು ತರ ಇದೆ. ಒಂದು ಯೂಸ್ ಸ್ಟ್ರೆಸ್, ಇನ್ನೊಂದು ಡಿಸ್ಟ್ರೆಸ್. ಯೂಸ್ ಸ್ಟ್ರೆಸ್ ಅಂತ ಹೇಳಿದ್ರೆ ಅದು ಈಗ ನೀವೊಂದು ಹೊಸ ಚಾನಲ್ ಕಟ್ಟಿದಿರಿ, ಏನೋ ಬೆಳಿಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕು ಅಂತ ಇದೆ, 4 ಜನರಿಗೆ ಕೆಲಸ ಕೊಡ್ಬೇಕಂತ ಇದೆ, ಏನೋ ಒಂದು ನನ್ನ ಜೀವನದಲ್ಲಿ ಸಾಧನೆ ಮಾಡ್ಬೇಕಂತ ಇದೆ. ಇದು ಯೂಸ್ ಸ್ಟ್ರೆಸ್ ಅಂತಾರೆ ಇದಕ್ಕೆ. ಡಿಸ್ಟ್ರೆಸ್ ಅಂದ್ರೆ
ನಾನು ಹಾಳಾಗೋದು, ಸಮಾಜನೂ ಹಾಳು ಮಾಡೋದು. ನಾನೊಬ್ನೇ ಹಾಳಾಗೋದಲ್ಲ, ನಾನೊಬ್ನೇ ಕುಡಿಯೋದಲ್ಲ, ಬೇರೆಯವ್ನು ಕರ್ಕೊಂಡೋಗಿ ಕುಡಿಯೋದು. ನಾನೊಬ್ನೇ ಕೆಟ್ಟದ್ ತಿನ್ನೋದಲ್ಲ, ಅವನು ಕರ್ಕೊಂಡೋಗಿ ತಿನ್ನೋದು. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತಾರ ನೋಡಿ. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂದಂಗೆ ಕೆಲವ್ರು ಇರ್ತಾರೆ, ತಾವು ಕೆಡೋದಲ್ಲದೆ ಸಮಾಜವನ್ನು ಕೆಡಿಸ್ತಾ ಇರ್ತಾರೆ. ಅದಕ್ಕೆ ಸ್ಟ್ರೆಸ್ ಇರ್ಬೇಕು ನಮ್ಮಲ್ಲಿ, ಅದು ತುಡಿತಾ ಇರ್ಬೇಕು, ಅದು ಮನುಷ್ಯನಿಗೆ ಸ್ಫೂರ್ತಿ. ಅದು ಈ ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಡಿಸ್ಟ್ರೆಸ್ ಹೋಗುತ್ತೆ. ಒಂದು, ಯೋಗ ಮಾಡೋದ್ರಿಂದ ಮನುಷ್ಯನ ಶರೀರದ ಎಲ್ಲಾ ಸಿಸ್ಟಮ್ಗಳು ರೀಬ್ಯಾಲೆನ್ಸ್, ರೀಆಕ್ಟಿವೇಟ್, ಡಿಟಾಕ್ಸ್ ಆಗ್ತದೆ. ಡಿಟಾಕ್ಸ್ ಶುದ್ಧೀಕರಣ, ರೀಬ್ಯಾಲೆನ್ಸ್, ರೀಆಕ್ಟಿವೇಟ್ ಆಗುತ್ತೆ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ. ಹಾಗಾಗಿ ಯಾರು ಯೋಗ ಪ್ರಾಣಾಯಾಮ ಮಾಡ್ತಾರೆ ಅವ್ರಿಗೆ ಬೆಕ್ಕದ ರೋಗ ಇರಲಿ, ಅದಕ್ಕೆ ಯೋಗ ಥೆರಪಿ ಅಂತಾನೆ ಕರೀತಾರೆ. ಒಂದೊಂದು ರೋಗಕ್ಕೂ ವಿಶೇಷವಾಗಿರೋ ಮುದ್ರೆ, ಧ್ಯಾನ ಅವೆಲ್ಲ ನಾವು ಹೇಳ್ಕೊಡ್ತಾರೆ ನಮ್ಮ ಆಶ್ರಮದಲ್ಲಿ. ಅದನ್ನ ಕಲ್ತು 1 ವರ್ಷ ಕಾಲ ಅವರು ಸರಿಯಾಗಿ ಯೋಗಾಭ್ಯಾಸ ಮಾಡಿದ್ರೆ, ನಾನು ಯಾವುದಕ್ಕೂ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ, ಇಂಡಿಯನ್ ಮೆಡಿಕಲ್ ಲೀಗಲ್ ಪ್ರಕಾರ ಯಾವುದಕ್ಕೂ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಆದ್ರೆ ಯೋಗ ಮಾಡಿದ್ರೆ ಮಾತ್ರ ಯಾರಿಗೂ ಯಾವ ರೋಗಗಳು ಇರೋದಿಲ್ಲ, ಇದು ಗ್ಯಾರಂಟಿ. ಇದ್ರಲ್ಲಿ ನಾನು ಗ್ಯಾರಂಟಿ ಕೊಡ್ತೆ. ನನಗೆ ಬಹಳ ಜನ ಕೇಳ್ತಾರೆ, ನೀವು ಔಷಧಿ ತಗೊಂಡ್ರೆ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾರೆ. ಇಲ್ಲಪ್ಪ, ನಾನು ಔಷಧಿ ಕೊಡ್ಬೋದು, ಆರೋಗ್ಯ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೇನೆ. ಆದರೆ ಇದರಲ್ಲಿ ಯೋಗ ಪರಿಪೂರ್ಣವಾಗಿ ಮಾಡಿದ್ರೆ ಅವರು ಸ್ವಯಂ ಬದಲಾವಣೆ ಆಗ್ತಾರೆ. ಈಗ ನಾವು ಟೀ ಕುಡಿಬೇಡ ಅಂತ ಹೇಳೋದೇ ಬೇಕಾಗಿಲ್ಲ, ಅವ್ರಿಗೆ ಬೇಡ ಅನ್ಸ್ಬಿಡ್ತದೆ. ನಾವು ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ಬೇಡ ಅಂತ ಹೇಳೋದೇ ಬೇಕಾಗಿಲ್ಲ, ಸ್ವಯಂ ಅವ್ರಿಗೆ ಬೇಡ ಅನ್ಸುತ್ತೆ. ಅವ್ರ ಮನಸ್ಸೇ ಪರಿವರ್ತನೆ ಆಗುತ್ತೆ. ಅದು ಪರಿವರ್ತನೆ ಮಾಡೋದೇ ಯೋಗ. ಬಸವಣ್ಣವ್ರು ಏನ್ ಮಾಡಿದ್ರು, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ನಾವ್ ಅಂತೀವಲ್ಲ, ಮಹಾತ್ಮರ ದೃಷ್ಟಿಕೋನ ಹೇಗಿರುತ್ತೆ, ಅವ್ರು ವೇಶ್ಯರ ಹತ್ರ ಹೋಗಿ ಕುತ್ಕೊಂಡು ಅವ್ವ ಅಕ್ಕ ಅಂದ್ರ ಅವ್ರಿಗೆ. ಹಂಗಂದ ತಕ್ಷಣ ಅವ್ರು ಚೇಂಜ್ ಆದ್ರು. ಅವಾಗ ಏನಾಯ್ತು, ಅವ್ರಿಗೂ ದೀಕ್ಷೆ ಕೊಟ್ರು. ನೋಡವ್ವ, ನಿನ್ ದೇಹ ಕೆಟ್ಟೋಗಿದೆ, ನಿನ್ ಮನಸ್ಸು ಚೆನ್ನಾಗಿದೆ, ನಿನ್ ಮನಸ್ಸು ಬಹಳ ಚೆನ್ನಾಗಿದೆ. ದೇಹ ಕೆಟ್ಟೋಗಿರ್ಬೋದು, ದುಡ್ಡು ಕೊಟ್ರೆ ನೀನ್ ದೇಹ ಕೊಟ್ಟಿದ್ಯಾ, ಮನಸ್ಸು ಕೊಟ್ಟಿಲ್ಲ ನೀನು. ವೇಶ್ಯೆ ತನುವನಪ್ಪಿ ಸುಖ ಕೊಡಬಲ್ಲಳೆ ಹೊರತು ಮನವನಪ್ಪಿ ಸುಖ ಕೊಡಲಾರಳು ಅಂತೇಳಿ 12,000 ಜನ ವೇಶ್ಯರನ್ನ ಪರಿವರ್ತನೆ ಮಾಡಿ ಶರಣೆಯರನ್ನ ಮಾಡಿದ್ರು ಬಸವಣ್ಣವ್ರು. ಮನೆಗೆ ಕಳ್ಳ ಬಂದ, ಅವ್ರಿಗೆ ಗೊತ್ತಿರ್ಲಿಲ್ಲ, 64 ವಿದ್ಯೆಗಳು ಗೊತ್ತಿದ್ದು, ಕಳ್ಳ ಅಂತ ಗೊತ್ತಿತ್ತು ಅವ್ರಿಗೆ. ಅವ್ರೇನ್ ಹೇಳಿದ್ರೆ, ನೋಡಪ್ಪ ನೀನ್ ಕಳ್ಳ ಅಲ್ಲಪ್ಪ, ದೇವ್ರು ನೀನ್, ನನ್ನ ಪಾಲಿಗೆ ದೇವ್ರು, ನಮ್ಮನೇಲಿ ಇದೆ ಅಂತ ಬಂದಿದೆ, ನೋಡು ತಗೊಂಡೋಗಿ ಏನಿದೆ. ನೀವ್ ಯಾರಾದ್ರೂ ನಿಮ್ಮನ್ನ ಹೊಡಿಲಿಕ್ಕೆ ಬಂದ್ರೆ, ಆಯ್ತಪ್ಪ ನಾನೇ ನೀನ್ ಕರಿಬೇಕು ಅನ್ಕೊಂಡಿದ್ದೆ, ಬಾ ಹೊಡಿ ಬಾ ಅಂತ ಹೇಳ್ಬಿಟ್ರೆ ಅವ್ನ ಮನಸ್ಸು ಚೇಂಜ್ ಆಗ್ಬಿಡ್ತದಲ್ಲಿ. ಹೊಡಿತಾ, ಇಲ್ಲಿ ಹೊಡಿ ಬರಪ್ಪ, ಜೋರಾಗಿ ಹೊಡಿಬಾ ಇಲ್ಲ ಅಂತ ಹೇಳ್ಬಿಟ್ರೆ ಚೇಂಜ್ ಆಗ್ಬಿಡ್ತಾನೆ. ನನಗೆ ಹೊಡಿತೆ, ನಾನು ನಿನ್ನ ಹೊಡಿತೆ ಅಂತ ಹೇಳಿದ್ರೆ ಅಲ್ಲಿ ಶುರುವಾಗುತ್ತಿದ್ದ. ನೀ ನನಗಂತೆ, ನಾನು ನಿನಗೆ ಅಂತೀನಿ ಅಂತ ಹೇಳ್ಬಿಟ್ರೆ ಯುದ್ಧ ಶುರುವಾಗುತ್ತೆ. ಅದಕ್ಕೆ ಮುಗಿದ ಕೈ ಬಾಗಿದ ತಲೆ, ಇದು ಯೋಗದ ಸಂಕೇತ. ಇದು ಮನೆಯಲ್ಲಿ ಜಗಳ ವ್ಯಾಜ್ಯಗಳು ಶುರುವಾಗೋದು ಹಿಂಗೇನೆ. ಅವ್ರು ಹೇಳಿದ್ ಇವ್ರು ಕೇಳಲ್ಲ, ಇವ್ರು ಹೇಳಿದ್ ಅವ್ರು ಕೇಳಲ್ಲ. ಏನಂತ ಹೇಳಿದ್ರೆ, ಯಾವಾಗ ನಾವು ಸೂಕ್ಷ್ಮವಾಗಿ ಹೇಳಿದಾಗ ಅವ್ರು ಕೇಳಿಲ್ಲ, ನಾವು ಅವ್ರನ್ನ ದ್ವೇಷ ಮಾಡಬಾರ್ದು, ದೂರ ಇಟ್ಬಿಡ್ಬೇಕು. ದೂರ ಅಂದ್ರೆ ಅವರಿಂದ ಡಿಸ್ಟೆನ್ಸ್ ಅಲ್ಲಿ ದೂರ ಅಲ್ಲ, ಮಾನಸಿಕವಾಗಿ ದೂರ. ಹಾಗಾದಾಗ ಪರಿಪೂರ್ಣ ಆರೋಗ್ಯ. ಇದು ಮನುಷ್ಯನ ಮನಸ್ಸಿನಲ್ಲಿ ತಾನೇ ಏನಾಗುತ್ತೆ ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇವಾಗ ನನಗೆ ತುಂಬಾ ಜನ ಏನಂದ್ರೆ, ನಮ್ಮ ಆಶ್ರಮದಲ್ಲಿ ಔಷಧಿ ಕೊಟ್ಟರೆಲ್ಲ ವಾಸಿ ಆಗೋದಿಲ್ಲ. 100ಕ್ಕೆ 90% ಜನ ವಾಸಿ ಆಗ್ತಾರೆ, ಇನ್ನು 10% ಜನ ವಾಸಿನೇ ಆಗೋದಿಲ್ಲ ಅವರು. ಯಾಕಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ, ಅವ್ರದ್ದು ಹಿಂದಿನ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ವ್ಯಾಧಿಗಳಾಗಿ ಕಾಡ್ತಾ ಇರ್ತವೆ. ಈಗ ನಾವು ಬ್ಯಾಂಕಲ್ಲಿ ಎಷ್ಟು ಇಟ್ಟಿರ್ತೇವೆ ಅಷ್ಟು ರಿಟರ್ನ್ ಬರ್ತದೆ ನಮಗೆ. ಹಾಗೆ ಅವ್ರದ್ದು ಏನ್ ಇಟ್ಟಿರ್ತಾರೆ ಅದು ಬರ್ತದೆ ರಿಟರ್ನ್ ಅವ್ರಿಗೆ. 2ನೇದವ್ರು ಡೈಟ್ ಮಾಡಿರೋದಿಲ್ಲ ಸರಿಯಾಗಿ, 3ನೇದು ಅವ್ರ ಮನಸ್ಸು ಸರಿಯಾಗಿರೋದಿಲ್ಲ ಕೆಲವು ಜನರದು, 4ನೇದು ಯೋಗಾಭ್ಯಾಸ ಮಾಡಿರೋದಿಲ್ಲ, ಅದಕ್ಕೆ ಅವ್ರ ಕಾಯಿಲೆ ವಾಸಿಯಾಗಿರೋದಿಲ್ಲ. ಅವ್ರು ಕೆಲವ್ರು ಬಂದು ಏನ್ ಮಾಡ್ತಾರೆ, ನಿಮ್ ಮೇಲೆ ಕೇಸ್ ಹಾಕ್ತೇವೆ ಅಂತಾರೆ, ನಿಮ್ಗೆ ಬೈತಾರೆ, ಏನೇನೋ ಅಶ್ಲೀಲವಾಗಿರೋ ಶಬ್ದ ಬಳಸ್ತಾರೆ. 10% ಜನ. ಇನ್ನು 90% ಜನ ಒಳ್ಳೇದಾಗಿರ್ತದೆ, ಅವ್ರು ಬರ್ತಾರೆ, ನೀವು ನಮ್ಮ ಪಾಲಿನ ದೇವ್ರು ಅಂತ ಹೇಳ್ತಾರೆ, ನಮ್ದೊಂದು ಕಟೌಟ್ ಮಾಡಿ ಹಾಲಿನ ಅಭಿಷೇಕ ಮಾಡಿದೀವಿ ಅಂತ ಹೇಳ್ತಾರೆ. ನಾವೇನಾಗ್ಬೇಕಂದ್ರೆ, ಈ ಹೊಗಳದವ್ರಿಗೆ ಜಾಸ್ತಿ ಖುಷಿ ಆಗಬಾರ್ದು, ಈ ತೆಗಳದವ್ರಿಗೆ ಟೆನ್ಷನ್ ಮಾಡ್ಕೊಳ್ಬಾರ್ದು. ನಾವೇನಂತ ನಾವು ಬದುಕಬೇಕಷ್ಟೇ. ಮನವರಿಯದ ಕಳ್ಳತನವಿಲ್ಲ, ಬಿಡು ಬಾಹ್ಯದಳು ಡಂಬವ, ಮಾನಸದಳು ಜಪಿಸು ಎಡಬಿಡದೆ ಶಂಭುವ, ಒಡಲೊಳಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಒಲಿವನೇ ಮರಳೆ. ಯೋಗ ಅಂದ್ರೆ ಸೆಲ್ಫ್ ಪ್ಯೂರಿಫಿಕೇಶನ್, ಅದಾದರ ಜೊತೆಗೆ ಸೋಷಿಯಲ್ ಪ್ಯೂರಿಫಿಕೇಶನ್. ಅದಕ್ಕೆ ನಾವೆಲ್ಲ ಯೋಗ ಮಾಡಿದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ. ನಮ್ಮ ದೇಶ ಯೋಗಿಗಳ ದೇಶ, ನಮ್ಮ ದೇಶ ಆಯುರ್ವೇದದ ದೇಶ. ಆಯುರ್ವೇದ ಯೋಗ ಹೇಗಿದೆ ಅಂದ್ರೆ, ಈ ದೇಶಕ್ಕೆ 2 ಕಾಲುಗಳಿದ್ದಂಗೆ. ನಮ್ಮ ಹೆಲ್ತ್ ಬಜೆಟ್ 100ಕ್ಕೆ 90% ಕರಗುತ್ತೆ, ಕಡಿಮೆ ಆಗುತ್ತೆ ಎಲ್ಲರೂ ಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ. ಏನು ಸ್ವಾಮಿ, ನಾವು ತುಂಬಾ ಲೇಟಾಗಿ ಹೇಳ್ತೇವೆ, ಯೋಗ ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಹೀಗೆ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಯಾವತ್ತಾದ್ರೂ ಒಂದ್ಸರಿ ಆಸ್ಪತ್ರೆಗೆ ಹೋದ್ರೆ 6 ತಿಂಗಳು 1 ವರ್ಷನ ಬೆಡ್ ರೆಸ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದು ಅವರ್ ನಾವು ಎಲ್ಲೋ ಸ್ವಲ್ಪ ಟೈಮ್ ಮಾಡ್ಕೊಂಡು ಯೋಗ ಮಾಡಿದ್ರೆ ಆ ಒಂದು ಟೈಮ್ ಉಳಿತದೆ. ಮತ್ತೆ ಜೊತೆಗೆ ನಮ್ಮ ಆಯಸ್ಸು ಹೆಚ್ಚಿಗೆ ಆಗುತ್ತೆ. ಈಗ ನೋಡಿ,
ಈ ಉಸಿರಾಟವನ್ನ ದೀರ್ಘಗೊಳಿಸ್ಬೇಕು, ಲಯಬದ್ಧಗೊಳಿಸ್ಬೇಕು. ಆಮೇಲೆ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಆಳವಾಗಿಸ್ಕೊಳ್ಬೇಕು. ಡೀಪ್ ಬ್ರೆತ್, ಸೌಂಡ್ಲೆಸ್ ಬ್ರೆತ್ ಅಂಡ್ ರಿದಮೆಟಿಕ್ ಬ್ರೆತ್. ಇದಾಗ್ಬೇಕಂದ್ರೆ ಯೋಗ ಮಾಡಬೇಕು. ಆ ಯೋಗ ಪ್ರಾಣಾಯಾಮ ಮಾಡಿದಾಗ ಅದು ಸೆಟಲ್ ಆಗುತ್ತೆ, ಬ್ರೆತ್ ಡೀಪ್ ಆಗುತ್ತೆ. ಯಾರ ಉಸಿರು ಸ್ಪೀಡ್ ಆಗಿರ್ತದೆ, ಒಂದು ಉದಾಹರಣೆಗೆ ಅಂದ್ರೆ ನಾಯಿ ಜೋರಾಗಿ ಉಸಿರಾಡುತ್ತೆ, ಅದಕ್ಕೆ 10-15 ವರ್ಷ ಬದುಕುತ್ತೆ. ಮೊಸಳೆ ನಿಧಾನವಾಗಿ ಉಸಿರಾಡುತ್ತೆ, ಅದಕ್ಕೆ ಮೊಸಳೆ 500 ವರ್ಷ ಬದುಕುತ್ತೆ. ಮೊಸಳೆ ಆಮೇಲೆ 500 ವರ್ಷ ಬದುಕುತ್ತೆ. ನಮ್ಮ ಆಯಸ್ಸು ಕಡಿಮೆ ಆಗ್ಲಿಕ್ಕೆ ಮೂಲ ಕಾರಣವೇ ನಮ್ಮ ಉಸಿರಾಟ ತುಂಬಾ ಶಾರ್ಟ್ ಆಗಿದೆ, ತುಂಬಾ ಶಾರ್ಟ್ ಆಗಿದೆ. ಒಬ್ಬ ಮನುಷ್ಯ 100 ವರ್ಷ ಆರೋಗ್ಯವಾಗಿ ಬದುಕಬೇಕಾ, ಬೆಳಿಗ್ಗೆ ಎದ್ದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿದ್ರೆ ಸಾಕು, 100% 100 ವರ್ಷ ಬದುಕ್ತಾನೆ. ಇದು ಶತಸಿದ್ಧ, ಇದು 100% ಇದೆ ಇದರಲ್ಲಿ ಸತ್ಯ. ಆಮೇಲೆ ನಮ್ಮ ಉಸಿರು ಒಂದು ನಿಮಿಷಕ್ಕೆ 18 ಬಾರಿ ಇರಬೇಕು, 100 ವರ್ಷ ಚೆನ್ನಾಗಿ ಬದುಕ್ತಾನೆ ಮನುಷ್ಯ. ಅದರ ಜೊತೆಗೆ ಗಾಳಿಗೆ ಒಂದು ಶಕ್ತಿ ಇದೆ. ಮನುಷ್ಯನನ್ನ ಎಷ್ಟು ಬೇಕಾದ್ರೂ ಕೂಡ ಅವನನ್ನ ಪರಿವರ್ತನೆ ಮಾಡೋ ಶಕ್ತಿ ಗಾಳಿಗಿದೆ. ಅದಕ್ಕೆ ಪ್ರಾಣವೇ ಪರಮೌಷಧ, ಆಹಾರವೇ ಪರಮೌಷಧ, ನೀರೇ ಪರಮೌಷಧ, ಆಮೇಲೆ ಮಣ್ಣೇ ಪರಮೌಷಧ, ಮತ್ತೆ ಗಾಳಿಯೇ ಪರಮೌಷಧ. ಈ ಪರಮ ಔಷಧಿಗಳು ಏನಿದಾವಲ್ಲ, ಇವು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು, ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಔಷಧಿಗಳು. ಇವನ್ನ ಸರಿಯಾಗಿ ನಾವು ಉಪಯೋಗ ಮಾಡ್ಬೇಕು. ಎಲ್ಲರೂ ಹೋಗ್ತಾ ಇರ್ತೇವೆ, ಸಿಟಿಗಳಲ್ಲಿ ವಾಸ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ಅನಿವಾರ್ಯ AC ಉಪಯೋಗ ಮಾಡ್ಬೋದು. ಆದ್ರೆ ಹೊರಗಡೆ ಹೋಗ್ಬೇಕಾದ್ರೂ ಕೆಲವು ಜನ AC ಹಾಕಿರ್ತಾರೆ. ತುಂಬಾ ಒಳ್ಳೆ ಪ್ರಕೃತಿ ಇರ್ತದೆ ಹೊರಗೆ, ಅಲ್ಲಿ ಕೂಡ AC ಹಾಕ್ತಾರೆ. ಆ ಕೃತಕ ಗಾಳಿಯಿಂದ ನಮ್ಮ ಶ್ವಾಸಕೋಶದ ಶಕ್ತಿ ಕಡಿಮೆ ಆಗ್ತಾ ಇದೆ. ನ್ಯಾಚುರಲ್ ಆಗಿ ಗಾಳಿ ಸಿಗ್ತಾ ಇಲ್ಲ ನಮಗೆ. ಇಲ್ಲಿ ನಾವು ಸಿಟಿಗಳಲ್ಲಿ ವಾಸ ಮಾಡೋರಿಗೆ ಇನ್ನು ಗಾಳಿಯಲ್ಲಿ ಪ್ಲಾಸ್ಟಿಕ್ ಸೇರ್ಕೊಂಡಿದೆ, ನ್ಯಾನೋ ಪ್ಲಾಸ್ಟಿಕ್. ಆಮೇಲೆ ಕಾರ್ಬನ್ ಪ್ರಮಾಣ ಜಾಸ್ತಿ ಆಗಿದೆ. ನಾನು 20 ದಿವಸ ನಮ್ಮ ಆಶ್ರಮದಲ್ಲಿ ಹುಬ್ಬಳ್ಳಿಯಲ್ಲಿ ಇರ್ತೇನೆ. ಅಲ್ಲಿದ್ದಾಗ ನನ್ನ ದೇಹ ತುಂಬಾ ಹಗುರ ಇರ್ತದೆ, ಚೈತನ್ಯ ಇರ್ತದೆ. 10 ದಿವಸ ಅನಿವಾರ್ಯವಾಗಿ ಬೆಂಗಳೂರಿಗೆ ಕನ್ಸಲ್ಟೇಷನ್ ಬರ್ತೀನಿ. ಇಲ್ಲಿ ಬಂದಾಗ ನನ್ನ ದೇಹದಲ್ಲಿ ಚೈತನ್ಯನೇ ಕಮ್ಮಿ ಆಗ್ಬಿಡ್ತದೆ ಸಡನ್ ಆಗಿ. ಇದು ನಾನು ಅನುಭವಿಸಿರೋದು ನನ್ನ ಜೀವನದಲ್ಲಿ. ಅದಕ್ಕೆ ಇದು ಕೆಟ್ಟ ಪಟ್ಟಣ ಸೇರ್ತಂದಂಗೆ ಈ ಸಿಟಿ ಜೀವನ ಕೆಲವರಿಗೆ ಅನಿವಾರ್ಯ ಆಗಿದೆ. ಆದ್ರೂ ಕೂಡ ವಾರಕ್ಕೊಂದ್ಸಲ ಏನಾದ್ರೂ ಸಿಟಿ ಬಿಟ್ಟು ಒಂದು 100 ಕಿಲೋಮೀಟರ್ ಹೊರಗಡೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೊಲ ಗದ್ದೆಗಳಲ್ಲಿ ನಮ್ಮನೇಲಿ ಇದ್ದಿದ್ದ ತಿಂಡಿನೇ ತಗೊಂಡೋಗಿ ಅಲ್ಲಿ ತಿಂದ್ರೆ ತುಂಬಾ ಖುಷಿ ಇರ್ತದೆ. ನೀವೆಂತ ದೊಡ್ಡ ಯಾವ್ಯಾವ ಸ್ಟಾರ್ ಹೋಟ್ಲಲ್ಲಿ ತಿಂದ್ರೂ ಕೂಡ ಆ ಖುಷಿ ಸಿಗೋದಿಲ್ಲ. ಪ್ರಕೃತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಪ್ರಕೃತಿ, ಬ್ಯಾಕ್ ಟು ನೇಚರ್ ಅಂತ. ನೇಚರ್ ಅಂದ್ರೆ ಇಟ್ಸ್ ಅ ಡಿವೈನ್ ಮ್ಯಾನಿಫೆಸ್ಟೇಷನ್, ಇಟ್ಸ್ ಅ ವಿಸಿಬಲ್ ಗಾಡ್. ಯಾರು ನಿಸರ್ಗದ ಹತ್ತಿರ ಬದುಕ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ನೇಚರ್ ಇಂದಾನೆ ಫ್ಯೂಚರ್, ನೇಚರ್ ಇಂದ ನಮಗೆ ಫ್ಯೂಚರ್ ಇಲ್ಲ. ಈಗ ಜನರಿಗೆ ಇಷ್ಟ ಆದ್ರೂ ಆಯುರ್ವೇದದ ನಂಬಿಕೆ ಇದೆ, ಒಂದಷ್ಟು ಜನ ಬರ್ತಾರೆ, ಇಲ್ಲ ಅಂತಲ್ಲ. ಆದ್ರೂ ಇಂಗ್ಲಿಷ್ ಮೆಡಿಸಿನ್ ಬಗ್ಗೆನೇ ಜಾಸ್ತಿ ನಂಬಿಕೆ ಇರೋದು. ಇಂಗ್ಲಿಷ್ ಮೆಡಿಸನ್ ಅನ್ನ ಜನ ಜಾಸ್ತಿ ತಗೋತಾರೆ. ಹೌದು, ಮೇ ಬಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ನನಗನ್ಸಿದ್ದು ಒಂದು ಹೇಳ್ತೀನಿ, ನೀವು ಬಹಳಷ್ಟು ಮೂಲಿಕೆ ಚೂರ್ಣಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ, ಕಷಾಯಗಳನ್ನ ಸಜೆಸ್ಟ್ ಮಾಡ್ತೀರಿ. ಆದ್ರೆ ಆ ಮೂಲಿಕೆ ಗಿಡಗಳನ್ನ, ಸಸ್ಯಗಳನ್ನ ಹುಡುಕಿ ಅದನ್ನ ತಂದು ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಅದ್ರ ಬದಲು ಎಲ್ಲ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ಬರೋದು ಈಸಿ ಅಂತ ಅನ್ಸುತ್ತೆ. ಅಥವಾ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಗಳನ್ನ ತಗೊಂಡ್ಬರೋದು ಈಸಿ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅದಕ್ಕೆ ನಾವೇನ್ ಹೇಳ್ತಂದ್ರೆ, ಇತ್ತೀಚೆಗೆ ನೀವು ಹೇಳಿದ್ ನಿಜಾನೇ. ನಾವೆಲ್ಲ ಭೃಂಗರಾಜ, ಶತಾವರಿ ಇವನ್ನೆಲ್ಲ ಹೇಳಿದ್ರೆ ಜನರಿಗೆ ಅದು ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಹೇಳ್ತಾ ಇದ್ರೆ, ಸಾಸಿವೆ, ಜೀರಿಗೆ, ನಿಂಬೆಹಣ್ಣು, ಇದರಲ್ಲಿ ಹೇಗೆ ಔಷಧಿ ಮಾಡ್ಕೋಬಹುದು. ಅರಿಶಿನ ಪುಡಿ, ಕಾಳುಮೆಣಸು. ಈಗ ಉದಾಹರಣೆಗೆ ಕ್ಯಾನ್ಸರ್ ರೋಗಿಗಳಿಗೆ ಕಾಳುಮೆಣಸು 10, ತುಳಸಿ ಎಲೆ 30, ಅರಿಶಿನ ಪುಡಿ 1 ಚಮಚ ಹಾಕಿ ಕಷಾಯ ಮಾಡಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿದ್ರೆ ಅದ್ರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರ್ಬೋದು, ಬಂದಿದ್ದಾವೆ. ಮತ್ತೆ ಹಾರ್ಟ್ ಪೇಷಂಟ್ಗೆ 1 ಮುಷ್ಟಿ ದಾಳಿಂಬೆ ಬೀಜ ರಸ ತೆಗೆದಿರ್ತಕ್ಕಂಥ ಬಿಳಿ ಬೀಜ ಹಾಕಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿದ್ರೆ ಎಷ್ಟೋ ಜನರ ಹಾರ್ಟ್ ಅದು ಬ್ಲಾಕೇಜ್ ರಿವರ್ಸ್ ಆಗಿದೆ. ಮತ್ತೆ ಕ್ಯಾನ್ಸರ್ಗೆ ಹೇಳಿರೋ ಕಷಾಯನ ಕುಡಿದ್ರೆ ರಾತ್ರಿ, ಬೆಳಗ್ಗೆ ದಾಳಿಂಬೆ ಕಷಾಯ, ರಾತ್ರಿ ಆ ಕ್ಯಾನ್ಸರ್ಗೆ ಹೇಳಿರೋ ಕಷಾಯ ಹೇಳಿದ್ನಲ್ಲ, ಅದಕ್ಕೆ ಆ ಕಷಾಯನ ಕುಡಿದ್ರೆ ಅದು ಕೂಡ ಹಾರ್ಟ್ ಬ್ಲಾಕೇಜ್ ಅನ್ನ ರಿವರ್ಸ್ ಮಾಡೋದ್ರಲ್ಲಿ ಕೆಲಸ ಮಾಡಿದೆ. ಇದೆಲ್ಲ ಏನಂತ ಹೇಳಿದ್ರೆ, ಇದನ್ನೆಲ್ಲ ಹೇಳಿದ್ರೆ ಇದು ಸೂಡೋ ಸೈನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡೋರು ಬಹಳಷ್ಟು ಜನ ಹೇಳಿದ್ದಾರೆ. ಆಯುರ್ವೇದನ ನಂಬಕ್ಕಾಗಲ್ಲ, ವೈಜ್ಞಾನಿಕವಾಗಿ ಪ್ರೂವನ್ ಇಲ್ಲ, ಹಿಂಗೆಲ್ಲ ಸೂಡೋ ಸೈನ್ಸ್ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆದ್ರೆ ಮನುಷ್ಯ ಎಷ್ಟೋ ಲಕ್ಷ ವರ್ಷಗಳಿಂದ ಬದುಕಿದ್ದಾನೆ, ಅಲ್ಲಿಂದ ಇಲ್ಲಿವರೆಗೂ ಬದುಕೊಂಡೇ ಬಂದಿದ್ದಾನೆ. ಮನುಷ್ಯನ ಆಯಸ್ಸು ನೀವು ಹೇಳಿದ್ರೆ ಆವಾಗಲೇ, ಈಗ ಹಿಂದೆ ಸ್ವಲ್ಪ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತ ಅವಾಗೆಲ್ಲ ಸಾಂಕ್ರಾಮಿಕ ರೋಗಗಳು ಬಂದು, ಅದಕ್ಕಿಂತ ಪೂರ್ವದಲ್ಲಿ ಮನುಷ್ಯ ತುಂಬಾ ಆರೋಗ್ಯವಾಗಿ ಬದುಕ್ತಾ ಇದ್ದ. 100 ವರ್ಷಕ್ಕಿಂತ ಹೆಚ್ಚಿಗೆನೇ ಆಯುಷ್ಯಿತ್ತ ಒಂದು. ಅದಕ್ಕೆ ಏನಂತ ಹೇಳಿದ್ರೆ, ಮನುಷ್ಯನಿಗೆ ನಾವು ಬೇರೆ ಆರೋಗ್ಯ ಪದ್ಧತಿ ಬಗ್ಗೆ ಜಾಸ್ತಿ ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಅಲೋಪತಿ ಬೇಕಾಗತ್ತೆ ಎಮರ್ಜೆನ್ಸಿ ಸಂದರ್ಭದಲ್ಲಿ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಲೋಪತಿ ಔಷಧಿಗಳು ಬೇಕಾಗ್ತವೆ.
ಈಗ ಬಿದ್ದು ರಕ್ತ ಸೋರ್ತಾ ಇರ್ತದೆ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಬ್ರೈನ್ ಓಪನ್ ಆಗಿರುತ್ತೆ ಅಂತ ಅವನಿಗೆ ಸರ್ಜರಿ ಮಾಡಲೇಬೇಕಾಗುತ್ತೆ. ಆದರೆ 95% ಜನರು ಆಯುರ್ವೇದ ಮತ್ತು ಯೋಗ ಪದ್ಧತಿಯಲ್ಲಿ ವಾಸಿ ಆಗ್ಬೋದು. ಆದ್ರೆ ಆಯುರ್ವೇದ ತಜ್ಞರಿಗೆ ಆಯುರ್ವೇದ ಮತ್ತು ಯೋಗದ ಎರಡೂ ಜ್ಞಾನ ಇರಬೇಕು. ಇವೆರಡು ಕಾಲಿದ್ದಂಗೆ, ಒಂದೇ ಕಾಲಿಂದ ಕುಂತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಯೋಗ ಪ್ಲಸ್ ಆಯುರ್ವೇದ ಇವೆರಡೂ ಸೇರಿದ್ರೆ ಪರಿಪೂರ್ಣ ಆರೋಗ್ಯ. ನಾನು ಬರೀ ಆಯುರ್ವೇದ ಔಷಧಿ ಕೊಡ್ತೇನೆ, ಯೋಗ ಹೇಳಲ್ಲ ಅಂದ್ರೆ ಇಲ್ಲ. ನಮ್ಮ ಆಶ್ರಮದಲ್ಲಿ ಬಂದವರು ಪ್ರತಿಯೊಬ್ಬರಿಗೂ ಯೋಗ ಥೆರಪಿ ಪ್ಲಸ್ ಆಯುರ್ವೇದ ಔಷಧಿಗಳನ್ನ ಕೊಡ್ತೇವೆ. ಅದರಲ್ಲೂ ಕೆಲವು ಜನ ಇಲ್ಲ ನಂಗೆ ಟೈಮ್ ಇಲ್ಲ, ನಂಗೆ ದುಡ್ಡಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಯೋಗ ಥೆರಪಿಗೆ ಸೇರ್ಕೊಳ್ಳೋದಿಲ್ಲ ಅವರು. ಹಾಗೆ ಅಂದ್ರೆ ಜನರಿಗೆ ಏನಂದ್ರೆ ಕೈ ಕೆಸರಾಗದೆ ಬಾಯಿ ಮುಸರಾಗ್ಬೇಕು, ಪ್ರಯತ್ನ ಬೇಕಾಗಿಲ್ಲ ಅವ್ರಿಗೆ. ಅದಕ್ಕಾಗಿ ನೀವು ಕೇಳಿದ ಒಳ್ಳೆ ಕ್ವಶನ್ ಏನಂತ ಹೇಳಿದ್ರೆ, ಜನರು ಫಾಸ್ಟ್ ಜಮಾನದಲ್ಲಿದ್ದಾರೆ. ಈಗ ಒಂದು ಮಾತ್ರೆ ತಗೊಂಡ ತಕ್ಷಣ ತಲೆನೋವು ಕಡಿಮೆ ಆಗ್ಬೇಕು ಅನ್ನೋ ಜಮಾನದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಏನ್ ಮಾಡ್ತಾ ಅಂದ್ರೆ ಆಯುರ್ವೇದದಲ್ಲೂ ಕ್ವಿಕ್ ರಿಸಲ್ಟ್ ಬರೋ ಔಷಧಿಗಳನ್ನ ಸಂಶೋಧನೆ ಮಾಡ್ತಾ ಇದ್ದೇವೆ. ಕ್ವಿಕ್ ರಿಸಲ್ಟ್ ಬರೋದು. ಈಗ ಕೆಲವೊಂದಿಷ್ಟು ಡಯಾಬಿಟಿಸ್ಗೆ, BP-ಗೆ ನಾವು ಔಷಧಿ ಮಾಡಿದ್ದೇವೆ, ಬಹಳ ಅದರಲ್ಲಿ ಕ್ವಿಕ್ ರಿಸಲ್ಟ್ ಬರ್ತಾ ಇದೆ. ಅದಕ್ಕೆ ನ್ಯಾನೋ ಟೆಕ್ನಾಲಜಿ. ನಿಮ್ಮ ವೈದ್ಯಕೀಯ ಪದ್ಧತಿ ಮೂಲಕನೂ ನಿಮ್ಮ ಮೆಡಿಸಿನ್ ಮೂಲಕನೂ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಬಹುದು. ಖಂಡಿತವಾಗಿ 95% ಜನರಿಗೆ BP, ಡಯಾಬಿಟಿಸ್, ಥೈರಾಯ್ಡ್, ಅರ್ಥರೈಟಿಸ್ ಇಂತ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಡಿಸಾರ್ಡರ್ಸ್ ಗಳೇನಿದಾವಲ್ಲ, ಇವು ಡಿಸೀಸ್ ಅನ್ನಲ್ಲ, ಇವುಗಳನ್ನ ಖಂಡಿತವಾಗಿ ರಿವರ್ಸ್ ಮಾಡಬಹುದು. 100% ಸತ್ಯ ಇದು. 100% ಸತ್ಯ ಇದು. ಮತ್ತೆ ನಮ್ಮ ಅನುಭವದಲ್ಲಿದೆ. ಮತ್ತೆ ನಮ್ಮ ಹತ್ರ ಸುಮಾರು ಎವಿಡೆನ್ಸ್ ಇದಾವೆ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೇವೆ ವಾಸಿ ಆದವ್ರದ್ದೆಲ್ಲ. ಅದನ್ನ ನಿಮಗೆ ಸುಮಾರು ತೋರಿಸಿದ್ವಿ. ನೀವೇನು ಹೇಳಿದ್ರಿ ಅಂದ್ರೆ, ಇನ್ನೊಂದು ಅವ್ರು ವಿಡಿಯೋ ಮಾಡೋದ್ರ ಜೊತೆಗೆ ಅವ್ರು ಸೈನು ಕೂಡ ಮಾಡಿಸ್ಕೋರಿ ಅಂತ ಹೇಳಿದ್ವಿ. ಆ ಫಾರ್ಮ್ ಕಳಿಸಿದ್ರೆ ನಾವು ಇತ್ತು ಸೈನು ಈಗ ವಿಡಿಯೋ ಮಾಡ್ಕೊಳ್ತದೆ. ಸುಮಾರು ಸಾವಿರಾರು ಜನರದ ಅನುಭವದ ವಿಡಿಯೋಗಳು ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಜನ ಈಗ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ, ಎವಿಡೆನ್ಸ್ ಕೇಳ್ತಾರೆ. ಹಾಗಾಗಿರೋದ್ರಿಂದ ವಿ ಹ್ಯಾವ್ ಎವಿಡೆನ್ಸ್ ಆಲ್ಸೋ. ಈಗ ಅವಾಗ ಹೇಳ್ತಾ ಇದ್ರಿ ಸಾಂಕ್ರಾಮಿಕ ರೋಗಗಳ ವಿಚಾರ ಬಂದಿತ್ತು. ಈಗ ಕೋವಿಡ್ ಅನ್ನೋದು ಒಂದ್ ರೀತಿ ಸಾಂಕ್ರಾಮಿಕ ರೋಗದ ತರ COVID-19 ಕೊರೋನಾ ನಮ್ಮನ್ನೆಲ್ಲ ಕಾಡ್ತು. ಅವಾಗ ಪ್ಲೇಗ್ ಇರ್ಬೋದು, ಕಾಲ್ರಾಗಳಿರ್ಬೋದು, ಇವುಗಳಿಗೆ ಇಷ್ಟೆಲ್ಲ ಆಯುರ್ವೇದ ಇತ್ತು. ಅವಾಗ ಇಂಗ್ಲಿಷ್ ಮೆಡಿಸಿನ್ ಅಷ್ಟು ರೀಚ್ ಆಗಿರಲಿಲ್ಲ, ಬಟ್ ಇಷ್ಟೆಲ್ಲ ಆಯುರ್ವೇದ ಇತ್ತು. ಹಾಗಿದ್ರು ಕೂಡ ಯಾಕೆ ಅವನ್ನ ತಡೆಯೋಕ್ಕಾಗ್ಲಿಲ್ಲ? ಇದ್ರ ಬಗ್ಗೆ, ಈ ಕೋವಿಡ್ ಬಗ್ಗೆ ನೀವು ಕೇಳಿದ್ರಲ್ಲ, ಇದು ಒಂದು ಬಹಳ ಇತ್ತೀಚೆಗೆ ಮಾತಾಡೋದೇ ಒಂದು ದೊಡ್ಡ ಅಪರಾಧ ಆಗಿದೆ. ಯಾಕಂದ್ರೆ ನಮ್ಮನ್ನ ಟ್ರೋಲ್ ಮಾಡ್ಬಿಡ್ತಾರೆ. ಒಂದೇ ನನ್ನ ಸ್ವಂತ ಅನುಭವ ಹೇಳ್ಕೊಳ್ಳೋದಾದ್ರೆ, ನಾನು ಕೋವಿಡ್ ಅನ್ನ ಯಾವ ಔಷಧಿನ ತೆಗೆದುಕೊಂಡಿಲ್ಲ. ಕೋವಿಡ್ ಅನ್ನ ಸಾವಿರಾರು ತಗೊಂಡಿಲ್ಲ. ಇಲ್ಲ, ಕೋವಿಡ್ ಅನ್ನ ಸಾವಿರಾರು ರೋಗಿಗಳನ್ನ ನೋಡಿದ್ದೇನೆ. ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ. ಹೆಂಗ್ ಚಿಕಿತ್ಸೆ ಕೊಟ್ಟಿದ್ದೇನೆ ಅಂದ್ರೆ, ನಾನು ಚಿಕಿತ್ಸೆ ಕೊಡ್ಬೇಕಾದ್ರೆ 3-4 ವರ್ಷದ ಮಗು ನನ್ನ ಜೊತೆಗೆ ಇರ್ತಿತ್ತು, ನನ್ನ ಮಗಳು. ಅರ್ಥ ಆಯ್ತಾ? ಇದ್ರ ಮೇಲೆ ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಇದ್ರ ಮೇಲೆ ಯಾರ್ಯಾರು ಹೇಗೆ ತಿಳ್ಕೊಬೇಕು ಹಾಗೆ ತಿಳ್ಕೊಬಹುದು. ಬಟ್ ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಕೋವಿಡ್ ವಿಷಯದಲ್ಲಿ ಮಕ್ಕಳಿಗೆ ಏನು ತುಂಬಾ ತೊಂದರೆ ಆಗಿಲ್ಲ. ಅದು ನಾನು ಬದುಕಿದ್ದೀನಲ್ಲ. ನಾನು ಸುಮಾರು ಕಷಾಯಗಳನ್ನ ಹೇಳಿದೆ ಆ ಸಂದರ್ಭದಲ್ಲಿ. ಹೊಂಗೆ ಎಲೆ, ತುಳಸಿ ಎಲೆ, ಬಿಲ್ಪತ್ರೆ ಎಲೆ, ಅರಳಿ ಮರದ ಎಲೆ, ಗರಿಕೆ, ಆಮೇಲೆ ಬಿಲ್ಪತ್ರೆ, ಇವೆಲ್ಲ ತಂಗಡಿ ಹೂವು, ಆಮೇಲೆ ನೆಲನೆಲ್ಲಿ, ಇವುಗಳನ್ನ ಒಂದೊಂದು ವಾರ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದೆ. ಆ ಥರ ಬಹಳ ಜನ ಕುಡಿದ್ರು. ನಾನು ಕುಡಿದೆ ಅವಾಗ ಎಲ್ಲರಿಗೂ ಹೇಳಿ. ಅದನ್ನು ಕುಡಿದ ಮೇಲೆ ನನಗೆ 3 ವರ್ಷ ನೆಗಡಿ, ಕೆಮ್ಮು, ಜ್ವರ ಬಂದಿರಲಿಲ್ಲ. 3 ವರ್ಷ ಸತತವಾಗಿ. ಹಾಗೆ ಅದರಲ್ಲಿ ಪ್ರಾಕೃತಿಕವಾಗಿರೋದ್ರಲ್ಲಿ ಇದೆ. ಎಷ್ಟೋ ಜನ ಮುಂದೆ ಬಂದರು, ನಾವು ಇದಕ್ಕೆ ಒಳ್ಳೆ ಔಷಧಿ ಕೊಡ್ತೇವೆ ಅಂತ. ಆದರೆ ಅದಕ್ಕೆ ಸ್ಕೋಪ್ ಸಿಗಲಿಲ್ಲ. ನಮ್ಮ ದೇಶದಲ್ಲಿ ಹೇಗಿದೆ ಗೊತ್ತಾ, ನೀವು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳಿ, ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಕ್ಲೈಮ್ ಕೊಡಲ್ಲ ಅದಕ್ಕೆ. ನಮ್ಮ ದೇಶದಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಇದೆ, ಬಟ್ ಆಯುರ್ವೇದಕ್ಕೆ, ಇದರ ರಿಸರ್ಚ್ಗೆ, ಇದರ ಬೆಳವಣಿಗೆಗೆ ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಇವಾಗ ಮೆಡಿಕಲ್ಗೆ ಅಂತ ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಸಂಶೋಧನೆಗೆ ಅಂದ್ರೆ, ಅದರಲ್ಲಿ 90% ರೂಪಾಯಿ ಮಾಡರ್ನ್ ಮೆಡಿಸಿನ್ ಸೈನ್ಸಿಗೆ ಕೊಡ್ತಾರೆ. ಇನ್ನು 10 ರೂಪಾಯಿ ಮಾತ್ರ ಆಯುರ್ವೇದ, ಯೋಗ, ಸಿದ್ಧ, ಯುನಾನಿ ಕೊಡ್ತಾರೆ. ಹಿಂಗಾದ್ರೆ ಎಲ್ಲಿ ರಿಸರ್ಚ್ ಆಗಬೇಕು? ಅದಕ್ಕಾಗಿ ಈ ಮೂಲಕ ನಾನು ಸರ್ಕಾರವನ್ನಾಗಲಿ ನಾಯಕರನ್ನಾಗಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಆಯುರ್ವೇದದ ಬೆಳವಣಿಗೆಗೆ ಇದು ನಮ್ಮ ತಾಯಿ ಇದ್ದಂಗೆ. ಖಂಡಿತವಾಗ್ಲೂ ಅಡ್ಡ ಪರಿಣಾಮಗಳಿಲ್ಲ. ಇದರಲ್ಲಿ ಒಳ್ಳೆ ಔಷಧಿಗಳು ಸಿಗ್ತವೆ. ಈಗ ಬಾಬಾ ರಾಮದೇವ್ ಅಂತವರು, ಅವ್ರ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ, ಬಟ್ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅವರಲ್ಲ ಸಾಧ್ಯವಾದಷ್ಟು ಆಯುರ್ವೇದ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಈ ದೇಶದಲ್ಲಿ ಸಾಧ್ಯವಾದಷ್ಟು ಆಯುರ್ವೇದದ ಬಗ್ಗೆ ಇನ್ನೂ ಹೊಸ ರಿಸರ್ಚ್ ಆಗಬೇಕು. ಆಯುರ್ವೇದ ಶಾಸ್ತ್ರಜ್ಞರು ಹೇಳಿದ್ದಾರೆ, ಈಗ ನಮ್ಮ ಫಾರ್ಮುಲಾನೇ ನೀವು ಯೂಸ್ ಮಾಡ್ಬೇಕಂತಿಲ್ಲ, ಕಾಲಕ್ಕೆ ತಕ್ಕಾಗಿ ಫಾರ್ಮುಲಾಗಳನ್ನು ಮಾಡಿಫೈಡ್ ಮಾಡ್ಕೋಬಹುದು ಅಂತೇಳಿ. ಆ ಥರ ನಾವು ಯೋಗ ಮಾಡ್ಲಿಕ್ಕತ್ತಾಗ, ಶಿವಯೋಗ ಮಾಡ್ಲಿಕ್ಕತ್ತಾಗ ನಮ್ಮ ತಲೆಯಲ್ಲಿ ಒಂದೊಂದು ಫಾರ್ಮುಲಾ ಬರ್ತವೆ. ಅದೇ ಫಾರ್ಮುಲಾನೇ ನಾವೇನು ಮಾಡ್ತೇವೆ ಅಂದರೆ, ಲೈಸೆನ್ಸ್ ತಗೊಂಡು ಫ್ಯಾಕ್ಟ್ರಿಗಳಲ್ಲಿ ಆ ಔಷಧಿಗಳನ್ನ ಮಾಡಿಸಿ
ಸಮಸ್ಯೆ ಇರೋರು ಕೊಡ್ತಾ ಇದ್ದೀವಿ. ಭಾಳ ಜನರಿಗೆ ಸಕ್ಸಸ್ ಆಗ್ತಾ ಇದೆ, ಅದಕ್ಕೆ ಹೊಸ ಹೊಸ ಫಾರ್ಮುಲಾಗಳಿಗೆ ರಿಸರ್ಚ್ಗೆ ಇವಾಗ ಸರ್ಕಾರ ಸಹಾಯ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಆಗ್ಲಿ ಗುರುಗಳೇ, ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಅದ್ರ ಜೊತೆಗೆ ತಮ್ಮ ಆಶಯವನ್ನು ಹೇಳಿದ್ರಿ. ಒಂದು ರಿಸರ್ಚ್ ವಿಚಾರದಲ್ಲಿ ಇರ್ಬೋದು, ಅಥವಾ ಶಿಬಿರ ಮಾಡೋ ವಿಚಾರದಲ್ಲಿ ಇರ್ಬೋದು, ಜನರಿಗೆ ಸೇವೆ ಸಲ್ಲಿಸೋದು, ಕೊಡುಗೆ ಸಲ್ಲಿಸೋ ವಿಚಾರದಲ್ಲಿ ಇರ್ಬೋದು. ತಮ್ಗೆ ಒಳ್ಳೇದಾಗ್ಲಿ, ತಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನನ್ನ ಕಿರಣ್ ಕನೆಕ್ಟ್ಸ್ ಪಾಡ್ಕಾಸ್ಟ್. ನನ್ನ ಮುಂದಿನ ಎಪಿಸೋಡ್ನಲ್ಲಿ ನಾನು ತಮ್ಮನ್ನ ಭೇಟಿಯಾಗ್ತೀನಿ. ಈ ಪಾಡ್ಕಾಸ್ಟನ್ನು ತಾವು ನೋಡಿದ್ರಲ್ಲ, ಇಲ್ಲಿ ನನಗನ್ಸಿದ್ದೇನಂತಂದರೆ, ಪ್ರಮುಖವಾಗಿ ನಮ್ಮ ಆರೋಗ್ಯ, ನಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಅಭ್ಯಾಸಗಳು, ನಮ್ಮ ದಿನನಿತ್ಯದ ಅಭ್ಯಾಸಗಳು ಸುಧಾರಣೆ ಆಗಬೇಕು. ನಮ್ಮ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸ್ಕೊಂಡ್ರೆ ನಾವು ರೋಗದಿಂದ ದೂರ ಇರಬಹುದು ಅನ್ನುವಂಥದ್ದನ್ನು ನಾನು ಇಲ್ಲಿ ಅರ್ಥ ಮಾಡಿಕೊಂಡೆ. ನಮ್ಮ ಮುಂದಿನ ಅತಿಥಿಯೊಂದಿಗೆ ನಾನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗ್ತೀನಿ. ನೀವು ಅಲ್ಲಿವರೆಗೂ ಬಾಸ್ ಟಿವಿ ಕನ್ನಡ ಚಾನಲನ್ನು ನೋಡ್ತಾ ಇರಿ. ನಿಮ್ಮ ಒಪಿನಿಯನ್ಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಹಾಗೆಯೇ ಈ ಮಾಹಿತಿಯನ್ನು ಬೇರೆಯವ್ರಿಗೆ ಶೇರ್ ಮಾಡಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.